ನಮಸ್ಕಾರ ವೀಕ್ಷಕರೇ, ಈ ದಿನದ ಪ್ರೈಮ್ ಸ್ಟೋರಿಗೆ ಸ್ವಾಗತ. ನಾನು ಗುರುರಾಜ್ ದೇಸಾಯಿ. ತುರ್ತು ಪರಿಸ್ಥಿತಿಯ ಕರಾಳ ನೆನಪುಗಳ ಕುರಿತಾಗಿ ಸಿಪಿಐಎಂ ಕರ್ನಾಟಕ ರಾಜ್ಯ ಸಮಿತಿ 3 ಉಪನ್ಯಾಸ ಕಾರ್ಯಕ್ರಮಗಳನ್ನು ಇತ್ತೀಚೆಗೆ ನಡೆಸಿತು. ತುರ್ತು ಪರಿಸ್ಥಿತಿಯನ್ನು ಯಾಕೆ ಹೇರಲಾಯಿತು, ತುರ್ತು ಪರಿಸ್ಥಿತಿ ಹೇರಲು ಕಾರಣವಾದಂತಹ ಸಾಮಾಜಿಕ ಮತ್ತು ಆರ್ಥಿಕ ಅಂಶಗಳೇನು, ತುರ್ತು ಪರಿಸ್ಥಿತಿ ಅದರ ಸ್ವರೂಪ ಮತ್ತು ತುರ್ತು ಪರಿಸ್ಥಿತಿ ಆವತ್ತು ಹೇಗಿತ್ತು ಮತ್ತು ಇವತ್ತು ಹೇಗಿದೆ ಎನ್ನುವಂತಹ ವಿಷಯದ ಕುರಿತಾಗಿ ಉಪನ್ಯಾಸ ಕಾರ್ಯಕ್ರಮಗಳನ್ನು ನಡೆಸಿತು. ಆ ಕಾರ್ಯಕ್ರಮದ ಕುರಿತಾಗಿರ್ತಕ್ಕಂತಹ ಸಮಗ್ರ ಮಾಹಿತಿ ನಮ್ಮ ವೀಕ್ಷಕರಿಗಾಗಿ. ಜೂನ್ 25, 1975ರಿಂದ ಮಾರ್ಚ್ 21, 1977ರವರೆಗೆ ಅಂದರೆ 21 ತಿಂಗಳುಗಳ ಕಾಲ ನಮ್ಮ ದೇಶದ ಮೇಲೆ ತುರ್ತು ಪರಿಸ್ಥಿತಿಯನ್ನು ಹೇರಲಾಗಿದ್ದಂತಹ ಕಾಲ ಅದು. ದೇಶಾದ್ಯಂತ ಸುಮಾರು 1 ಲಕ್ಷಕ್ಕಿಂತ ಹೆಚ್ಚು ಮಂದಿಯನ್ನು ಸೆರೆಮನೆಗೆ ಆ ಸಂದರ್ಭದಲ್ಲಿ ತಳ್ಳಲಾಗಿತ್ತು. ಕರ್ನಾಟಕದಲ್ಲೂ ಕೂಡ ತುರ್ತು ಪರಿಸ್ಥಿತಿಯ ವಿರುದ್ಧ ದೊಡ್ಡ ಪ್ರಮಾಣದಲ್ಲಿ ಹೋರಾಟ ನಡೆದಿತ್ತು. ತುರ್ತು ಪರಿಸ್ಥಿತಿಯ ವಿರುದ್ಧ ಹೋರಾಟವನ್ನು ನಡೆಸಿದಂತಹ ಸಿಪಿಐಎಂ ಕರ್ನಾಟಕ ರಾಜ್ಯ ಸಮಿತಿಯ ಹಿರಿಯ ಮುಖಂಡರಾದ ವಿಜೆ ನಾಯರ್ ಅವರು ಈ ಉಪನ್ಯಾಸ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು 1 ವರ್ಷಗಳ ಕಾಲ ಅವರು ಜೈಲಿನಲ್ಲಿದ್ದಂತಹ ಅನುಭವಗಳನ್ನು ಹಂಚಿಕೊಂಡಿದ್ದಾರೆ. ಅದರ ಜೊತೆಯಲ್ಲಿ ತುರ್ತು ಪರಿಸ್ಥಿತಿಯ ಸಾಮಾಜಿಕ ಮತ್ತು ಆರ್ಥಿಕ ಕಾರಣಗಳನ್ನು ಸಿಪಿಐಎಂನ ಹಿರಿಯ ಮುಖಂಡರಾಗಿರುವಂತಹ GN ನಾಗರಾಜ್ ಅವರು ವಿವರಿಸಿದರು. ತುರ್ತು ಪರಿಸ್ಥಿತಿ ಅಂದು ಮತ್ತು ಇಂದು ಎನ್ನುವಂತಹ ವಿಷಯದ ಕುರಿತಾಗಿ ಸಿಪಿಐಎಂನ ಅಖಿಲ ಭಾರತ ಪ್ರಧಾನ ಕಾರ್ಯದರ್ಶಿ ಸೀತಾರಾಮ್ ಯೆಚೂರಿ ಅವರು ಉಪನ್ಯಾಸವನ್ನು ನೀಡಿದರು. ಇಂದಿರಾ ಗಾಂಧಿ ಅವರು ತಮ್ಮ ನಿರಂತರ ಸೋಲು ಮತ್ತು ನ್ಯಾಯಾಂಗದಿಂದ ಆಗಿರುವಂತಹ ಹಿನ್ನಡೆ ಮತ್ತು ಭ್ರಷ್ಟಾಚಾರದ ವಿರುದ್ಧ ಬೆಳೆದು ಬಂದಂತಹ ತೀವ್ರ ಹೋರಾಟಗಳಿಗೆ ಹೆದರಿ ದೇಶದಲ್ಲಿ ಆಂತರಿಕ ತುರ್ತು ಪರಿಸ್ಥಿತಿಯನ್ನು ಅಧಿಕೃತವಾಗಿ ಘೋಷಣೆ ಮಾಡಿದರು. ಆದರೆ ಇಂದು ಬಿಜೆಪಿ ನೇತೃತ್ವದ ನರೇಂದ್ರ ಮೋದಿ ಸರ್ಕಾರವು ಸಂವಿಧಾನಾತ್ಮಕವಾಗಿ ನೀಡಲಾದಂತಹ ಎಲ್ಲ ಹಕ್ಕುಗಳನ್ನು ನಾಶಪಡಿಸುವುದಕ್ಕೆ ಮುಂದಾಗಿದ್ದು ಆ ಮೂಲಕ ದೇಶದಲ್ಲಿ ಅಘೋಷಿತ ತುರ್ತು ಪರಿಸ್ಥಿತಿಯನ್ನು ಹೇರಿದ್ದಾರೆ ಎನ್ನುವಂತಹ ಆರೋಪವನ್ನು ಮಾಡಿದರು. ಯೆಚೂರಿ ಅವರ ಮಾತುಗಳನ್ನು ಕೆ ಪ್ರಕಾಶ್ ಮತ್ತು KN ಉಮೇಶ್ ಅವರು ಕನ್ನಡಕ್ಕೆ ತರ್ಜುಮೆಯನ್ನ ಮಾಡಿದ್ದಾರೆ. ಬನ್ನಿ ಯೆಚೂರಿ ಅವರು ಏನು ಮಾತಾಡಿದ್ದಾರೆ ನೋಡೋಣ. To speak on emergency then and now, and what is the comparison, what is the difference? You see, the first point is that yes, 1975 Indira Gandhi's emergency was the complete suspension of your constitutional democracy, and that was a declared emergency. What we have today is an undeclared one, and in fact, in certain respects, the attacks on democratic rights and civil liberties are much more severe than they were at that time. Undoubtedly, the emergency of Indira Gandhi in 1975 had various factors that the party had analyzed. Our central committee had a separate resolution on why this emergency had come. The crisis, the economic crisis the crisis of the ruling classes and the path of economic development they were following. There was a great growth of unrest amongst the people. ನೇರವಾದಂತ ಒಂದು ತುರ್ತು ಪರಿಸ್ಥಿತಿಯನ್ನ ಜಾರಿ ಮಾಡಿದಂತ ಒಂದು ಹಿನ್ನೆಲೆ ಇಂದಿರಾ ಗಾಂಧಿಯ ಕಾಲಕ್ಕೆ ನಡೆಯಿತು. ಅದು ಹಲವಾರು ಕಾರಣಗಳಿಗಾಗಿ ಅದು ಸಂಭವಿಸಿತು. ಕಾಂಗ್ರೆಸ್ನ ಒಳಗಡಿನ ಒಂದು ಆಂತರಿಕ ಸಂಘರ್ಷ ನಡೀತಾ ಇತ್ತು ಮತ್ತು ಜನರ ಹೋರಾಟಗಳು ತೀವ್ರವಾಗಿ ನಡೀತಾ ಇತ್ತು ಮತ್ತು ಬಹಳ ಬೃಹತ್ತಾದಂತ ಒಂದು ರೈಲ್ವೆ ಹೋರಾಟ ಸಂದರ್ಭಕ್ಕೆ ನಡೀತಾ ಇತ್ತು ಮತ್ತು ಭ್ರಷ್ಟಾಚಾರದ ವಿರುದ್ಧ ಬಿಹಾರದಲ್ಲಿ ಜಯಪ್ರಕಾಶ್ ನಾರಾಯಣ್ ನೇತೃತ್ವದಲ್ಲಿ ವ್ಯಾಪಕವಾದಂತಹ ಚಳುವಳಿಗಳು ನಡೀತಾ ಇತ್ತು. ಹೀಗಾಗಿ ಭ್ರಷ್ಟಾಚಾರ ವಿರೋಧಿ ಚಳುವಳಿ ತೀವ್ರಗತಿಯಲ್ಲಿ ಬೆಳೀತಾ ಇತ್ತು. ಇದೇ ಸಂದರ್ಭದಲ್ಲಿ ಇಂದಿರಾ ಗಾಂಧಿ ಚುನಾವಣೆಯಲ್ಲಿ ಸೋತಿದ್ರು. ಸೊ ಈ ರೀತಿ ಎಲ್ಲಾ ಕಾರಣಗಳನ್ನು ಸೇರಿಕೊಂಡಂತೆ ಆವತ್ತಿನ ತುರ್ತು ಪರಿಸ್ಥಿತಿಯ ಘೋಷಣೆ ನೇರವಾದದ್ದು ಅನ್ನುವಂಥದ್ದನ್ನ ಗಮನಿಸಬೇಕು. ಕಾಂಗ್ರೆಸ್ನ ಒಳಗಡೆಯಲ್ಲಿ 2 ಗುಂಪುಗಳು, ಇಂಡಿಕೇಟ್ ಮತ್ತು ಸಿಂಡಿಕೇಟ್ ಅನ್ನುವಂಥ ವಿಚಾರದಲ್ಲಿ ಸಾಕಷ್ಟು ಸಂಘರ್ಷಗಳು ನಡೀತಾ ಇತ್ತು. ಅದು ಬಹಳ ಮುಖ್ಯವಾಗಿ ಭಾರತದ ಒಳಗಡೆಯಲ್ಲಿ ಬಂಡವಾಳಶಾಹಿ ಪಥದ ಈ ಬೆಳವಣಿಗೆ ಏನಿದೆ, ಇದರಲ್ಲಿ ಲಾಭ ಬಂಡವಾಳಶಾಹಿ ವರ್ಗಕ್ಕೆ ಯಾವುದರಿಂದ ಹೆಚ್ಚಾಗಬೇಕು ಅನ್ನುವಂಥ ಸಂಘರ್ಷದ ಭಾಗವಾಗಿ ಕಾಂಗ್ರೆಸ್ ಒಳಗಡೆ ಒಂದು ಇದು ನಡೀತಾ ಇತ್ತು. ಕಾಂಗ್ರೆಸ್ ಒಳಗಡಿನ ಸಂಘರ್ಷ ಅನ್ನುವಂಥದ್ದು ನಾವು ಗಮನಿಸಬೇಕಾಗಿದೆ. ಇದೇ ಸಂದರ್ಭಕ್ಕೆ ಅಲಹಾಬಾದ್ ಹೈಕೋರ್ಟಿನ ತೀರ್ಪೇನ್ ಬಂತು ಇಂದಿರಾ ಗಾಂಧಿ ಅವರ ಚುನಾವಣೆಗೆ ಸಂಬಂಧಪಟ್ಟಂತೆ, ಅದು ಅಂತಿಮವಾಗಿ ತುರ್ತು ಪರಿಸ್ಥಿತಿಯನ್ನು ಏರುವಂತ ಒಂದು ಘಟನೆಯಾಗಿ ಸಂಭವಿಸ್ಬಿಡ್ತು ಅನ್ನುವಂಥದ್ದು. ಹೀಗಾಗಿ ಇವೆಲ್ಲ ಒಳಗೊಂಡಂತೆ ಕಾಂಗ್ರೆಸ್ ವಿರುದ್ಧವಾದಂತಹ ಒಂದು ವ್ಯಾಪಕ ಮನೋಸ್ಥಿತಿ ಮತ್ತು ಅತೃಪ್ತಿ ದೇಶವ್ಯಾಪಿ ಅದು ವಿಸ್ತಾರ ಆಗಿತ್ತು. ಇದನ್ನ ತಡಿಬೇಕು, ಇದನ್ನ ನಿಯಂತ್ರಣ ಮಾಡಬೇಕು ಅನ್ನುವಂತ ಹಿನ್ನೆಲೆ ಒಳಗಡೆನೆ ತುರ್ತು ಪರಿಸ್ಥಿತಿಯ ಘೋಷಣೆ ಆಯ್ತು ಅನ್ನುವಂಥದ್ದು ನಾವು ಗಮನಿಸಬೇಕು. ಮತ್ತು ಈ ತುರ್ತು ಪರಿಸ್ಥಿತಿ ಏನಾಗಿ ಘೋಷಣೆ ಆಗಿದ್ದು ಅದು ಅಧ್ಯಕ್ಷೀಯ ನಿರ್ಣಯದ ಆಧಾರದ ಒಳಗಡೆಯಲ್ಲಿ
ಅದನ್ನ ಒಂದು ನಿರ್ಣಯವಾಗಿ ಅವತ್ತಿನ ಸಂಸತ್ತಿನಲ್ಲಿ ಮಂಡಿಸಿ ಸಂಸತ್ನಲ್ಲಿ ಚರ್ಚೆ ಮಾಡಿ ತುರ್ತು ಪರಿಸ್ಥಿತಿಯನ್ನ ಘೋಷಣೆ ಮಾಡಲಾಯಿತು. ಔಪಚಾರಿಕವಾಗಿ ಅದರ ಅಧಿಕೃತವಾಗಿ ಘೋಷಣೆ ಮಾಡಲಾಯಿತು ಅನ್ನುವಂಥದ್ದನ್ನ ನಾವು ಗಮನಿಸಬೇಕು. ಮತ್ತು ಈ ತುರ್ತು ಪರಿಸ್ಥಿತಿಯ ಈ ಘೋಷಣೆಯ ವಿರುದ್ಧ ಸಂಸತ್ತಲ್ಲಿ ಚರ್ಚೆ ಮಾಡುವಾಗ ನಮ್ಮ ಪಕ್ಷದ ಅವತ್ತಿನ ಮುಖಂಡರಾಗಿದ್ದಂತ ಎ ಕೆ ಗೋಪಾಲ್ ಅವರು ಇದನ್ನ ವಿರೋಧಿಸಿ ಮಾನವ ಹಕ್ಕುಗಳು ಮತ್ತು ವ್ಯಕ್ತಿ ಸ್ವಾತಂತ್ರ್ಯದ ಎಲ್ಲ ಪ್ರಶ್ನೆಗಳನ್ನ ಆಧರಿಸಿದಂತೆ ಅವ್ರು ಮಾಡಿರ್ತಕ್ಕಂಥ ಭಾಷಣ ಅದು ಬಹಳ ಸಾಕಷ್ಟು ಪ್ರಸಿದ್ಧಿಯಾದಂತ ಭಾಷಣ ಅನ್ನುವಂಥದ್ದನ್ನ ನಾವು ಗಮನಿಸಬೇಕು. ಆ ಕಾಲಕ್ಕೆ ಅವತ್ತಿನ ನಾವೆಲ್ಲರೂ ಸೇರದಂತೆ ಅಂತ ಭಾಷಣ ಮತ್ತು ಅವತ್ತಿನ ಪರಿಸ್ಥಿತಿಯಿಂದ ಸಾಕಷ್ಟು ಪ್ರೇರೇಪಿತರಾಗಿದ್ರಿ ಅನ್ನೋಂಥದ್ದನ್ನು ಕೂಡ ಗಮನಿಸಬೇಕು. ಅದು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದ ನಂತರದಲ್ಲಿ ಪ್ರಜಾಪ್ರಭುತ್ವದ ಮೇಲೆ ನಡೆದಂತ ಮೊದಲ ಬೃಹತ್ ದಾಳಿ ಅನ್ನುವಂಥದ್ದನ್ನ ನಾವು ಗಮನಿಸಬೇಕು. ಈ ಎಮರ್ಜೆನ್ಸಿಯ ಘೋಷಣೆಯ ಜೊತೆಯಲ್ಲೇನೆ ಬಂದಂತ ಇನ್ನು ಕೆಲವು ಅಂಶಗಳೇನಂತಂದ್ರೆ ಈ ಆಂತರಿಕ ಭದ್ರತೆಯ ವಿಚಾರದಲ್ಲಿ ತಂದಂತ ಮೀಸಾ ಕಾಯ್ದೆ ಇರಬಹುದು ಮತ್ತು ಡಿಫೆನ್ಸ್ ಆಫ್ ಇಂಡಿಯಾ ರೂಲ್ಸ್ ಅಂತಕ್ಕಂತ DIR ಕಾಯ್ದೆ ಇರಬಹುದು. ಇದರ ಅಡಿಯಲ್ಲಿ ಸಹಸ್ರಾರು ಜನ ಇವರ ನಾಯಕರುಗಳನ್ನ ಅರೆಸ್ಟ್ ಮಾಡಿದ್ರು. ಅದರಲ್ಲಿ 16,000 ಜನರನ್ನ ಬಂಧಿಸಿದ್ರು. CPM ನ ಸುಮಾರು 2,000 ಜನ ಸಂಗಾತಿಗಳನ್ನ ಅವತ್ತು ಅರೆಸ್ಟ್ ಮಾಡಿದ್ರು. ಪಕ್ಷ ಭೂಗತವಾಗಿ ಕೆಲಸ ಮಾಡಬೇಕಾಗಿ ಬಂತು. ಇವೆಲ್ಲವುಗಳ ವಿರುದ್ಧ ಪ್ರತಿರೋಧ ಸಾಕಷ್ಟು ಬೆಳೆದು ಅಂತಿಮವಾಗಿ ಇಂದಿರಾ ಗಾಂಧಿ ಚುನಾವಣೆಯನ್ನ ಘೋಷಣೆ ಮಾಡಬೇಕಾಗಿ ಬಂತು. ಅವರು ಚುನಾವಣೆಯನ್ನು ಘೋಷಣೆ ಮಾಡಿದ್ದಾದ್ರೂ ಕೂಡ ಯಾಕೆ ಅಂತಂದ್ರೆ ಅವತ್ತಿನ IB ಏನಿತ್ತು ಅದು ಒಂದು ಮಾಹಿತಿಯನ್ನು ಕೊಟ್ಟಿತ್ತು ಇಂದಿರಾ ಗಾಂಧಿ ಗೆಲ್ತಾರೆ ಅಂತ ಹೇಳಿ. ಆದ್ರೆ ಇಡೀ ದೇಶದ ಜನ ಇಂದಿರಾ ಗಾಂಧಿಯನ್ನ ಸೋಲಿಸೋದ್ರ ಮುಖಾಂತರವಾಗಿ ಯಾವುದೆಲ್ಲ ಸಂವಿಧಾನಕ್ಕೆ ತಿದ್ದುಪಡಿಗಳನ್ನ ತುರ್ತು ಪರಿಸ್ಥಿತಿ ಹೆಸರಿನಲ್ಲಿ ತರಲಾಗಿತ್ತು ಅವೆಲ್ಲವುಗಳನ್ನು ಕೂಡ ವಾಪಸ್ಸು ಪುನರ್ ಸ್ಥಾಪನೆ ಮಾಡ್ಲಾಗ್ತದೆ ಅನ್ನೋಂಥದ್ದು ನಾವು ಗಮನಿಸಬೇಕು. ಅಂದ್ರೆ ಇಲ್ಲಿ ಗಮನಿಸಬೇಕಾಗಿರೋದು ಆವತ್ತು ಜಾರಿ ಮಾಡಿದಂತ ತುರ್ತು ಪರಿಸ್ಥಿತಿ ಮುಖಾಂತರ ಸಂವಿಧಾನಕ್ಕೆ ತಂದಂತ ಎಲ್ಲ ತಿದ್ದುಪಡಿಗಳನ್ನ ವಾಪಸ್ ಪುನರ್ ಸ್ಥಾಪನೆ ಮಾಡ್ಲಾಯ್ತು ಅನ್ನುವಂಥದ್ದು ಆ ತುರ್ತು ಪರಿಸ್ಥಿತಿಯ ಒಂದು ಲಕ್ಷಣವಾಗಿ ನಾವು ಗಮನಿಸಬೇಕು. ಇವೆಲ್ಲವೂ ಕೂಡ ಘೋಷಿತ ತುರ್ತು ಪರಿಸ್ಥಿತಿಯ ಭಾಗವಾಗಿ ನಡೆದಂತದ್ದು. ಅವತ್ತು ಮಾಧ್ಯಮದ ಮೇಲೆ ನಿಯಂತ್ರಣವನ್ನು ಹೇರಲಾಗಿತ್ತು. ಇಡೀ ಮಾಧ್ಯಮ ಅವತ್ತು ಒಂದು ಇಂದಿರಾ ಗಾಂಧಿಯ ಧ್ವನಿಯಾಗಿ ಅಥವಾ ಕಾಂಗ್ರೆಸ್ನ ಧ್ವನಿಯಾಗಿ ಏನು ಅವತ್ತು ಪ್ರತಿಧ್ವನಿಸ್ತಾ ಇತ್ತು. ಅಂತದ್ರ ವಿರುದ್ಧ ಅದೇ ರೀತಿಯಲ್ಲಿ 21 ತಿಂಗಳ ಕಾಲ ಇದ್ದಂತ ಈ ತುರ್ತು ಪರಿಸ್ಥಿತಿ ಮತ್ತು ಆ ಸಂದರ್ಭದಲ್ಲಿ ನಡೆದಂತ ಈ ಸ್ಲಮ್ಗಳನ್ನ ತೆಗೆದುಹಾಕಬೇಕು ಅಂತಕ್ಕಂಥದ್ದು ಬಲವಂತವಾಗಿ, ಅದೇ ರೀತಿಯಲ್ಲಿ ಬಲವಂತದ ಗರ್ಭಪಾತಗಳನ್ನ ಮಾಡಿಸ್ಬೇಕು ಅನ್ನುವಂಥದ್ದು ಅಥವಾ ಜನನ ನಿಯಂತ್ರಣ ಮಾಡಬೇಕು ಅಂತಕ್ಕಂಥದ್ದು ಮುಖ್ಯವಾಗಿ ಅಲ್ಪಸಂಖ್ಯಾತರನ್ನು ಉದ್ದೇಶಿಸಿ ಮಾಡಿದಂತ ಈ ಪ್ರಯತ್ನಗಳು ಇವೆಲ್ಲವನ್ನು ಕೂಡ ಅಂತಿಮವಾಗಿ ಜನ ತಿರಸ್ಕರಿಸಿತು ಚುನಾವಣೆಯಲ್ಲಿ ಅನ್ನುವಂಥದ್ದನ್ನ ನಾವು ಗಮನಿಸ್ಬೇಕು. ಆಗ ನಡೆದಂತ ಈ ಪ್ರಯತ್ನ ಏನಿದೆ ಅದು ನಮ್ಮ ಸಂವಿಧಾನದ ಪ್ರಜಾಪ್ರಭುತ್ವದ ಪ್ರಶ್ನೆ ಏನಿದೆ ಅದನ್ನ ಕೇವಲ ಅಮಾನತ್ತಿನಲ್ಲಿ ಇಡಲಾಗಿತ್ತು ಅನ್ನುವಂಥದ್ದು ಮತ್ತು ಅದನ್ನ ನಾವು ವಾಪಸ್ ತರಲಿಕ್ಕೆ ಸಾಧ್ಯ ಆಯ್ತು ಅನ್ನುವಂಥದ್ದು. ಅಮಾನತ್ತಿನಲ್ಲಿ ಇಟ್ಟಿದಂತ ಸಂವಿಧಾನದ ಎಲ್ಲ ಬದಲಾವಣೆಗಳು ವಾಪಸ್ ತರಲಿಕ್ಕೆ ಸಾಧ್ಯ ಆಯ್ತು ಅನ್ನುವಂಥದ್ದು. ಆದ್ರೆ ಇವತ್ತು ಅದು ಅಮಾನತ್ನಲ್ಲಿ ಇಡ್ತಕ್ಕಂಥ ಪ್ರಶ್ನೆ ಅಲ್ಲ. ಇವತ್ತಿರ್ತಕ್ಕಂಥ ಪ್ರಜಾಪ್ರಭುತ್ವದ ಹಕ್ಕುಗಳು, ನಾಗರಿಕ ಹಕ್ಕುಗಳು, ಇಂಥ ಎಲ್ಲ ಹಕ್ಕುಗಳನ್ನ ನಾಶ ಮಾಡ್ತಕ್ಕಂಥ ಪ್ರಯತ್ನವಾಗಿ ಇವತ್ತು ಇದು ಬದಲಾವಣೆಗಳು ಬರ್ತಾ ಇದಾವೆ ಅನ್ನುವಂಥದ್ದು. ಇವು ಬಹುತೇಕ ಎಲ್ಲವೂ ಕೂಡ ಭಾರತದ ಸಂವಿಧಾನಕ್ಕೆ ಧಕ್ಕೆ ತರತಕ್ಕಂಥ ಅಪಾಯವನ್ನ ಹೊಂದಿದ್ದಾವೆ ಅನ್ನುವಂಥದ್ದನ್ನು ಗಮನಿಸಬೇಕು. ಸೊ ಇಂಥ ಹಿನ್ನೆಲೆಯಲ್ಲಿ ಆಗ ತುರ್ತು ಪರಿಸ್ಥಿತಿಯ ನಂತರದಲ್ಲಿ ಚುನಾವಣೆಗೆ ಹೋದಾಗ ಇಂದಿರಾ ಗಾಂಧಿಯನ್ನ ಕರ್ನಾಟಕದ ಒಳಗಡೆನೆ ಅವರು ಗೆದ್ದು ಬಂದ್ರು, ಪಾರ್ಲಿಮೆಂಟ್ಗೆ ಬಂದ್ರು ಅನ್ನುವಂಥದ್ದು ಇವೆಲ್ಲ ಕೂಡ ನಾವು ಗಮನಿಸಿದೆವು. ಒಟ್ಟಾರೆ ಆವತ್ತಿನ ತುರ್ತು ಪರಿಸ್ಥಿತಿಗೂ ಇವತ್ತಿನ ತುರ್ತು ಪರಿಸ್ಥಿತಿಗೂ ಮುಖ್ಯ ವ್ಯತ್ಯಾಸ ಏನು ಅಂತಂದ್ರೆ ಆವತ್ತು ಸಂವಿಧಾನಿಕ ಹಕ್ಕುಗಳನ್ನ ಅಮಾನತ್ತಿನಲ್ಲಾಗಿತ್ತು, ಇವತ್ತು ಇದನ್ನ ನಾಶ ಮಾಡಲಾಗ್ತಾ ಇದೆ ಅಂತಕ್ಕಂಥದ್ದು ಇದು ಮೂಲಭೂತವಾದಂತ ವ್ಯತ್ಯಾಸ ಅನ್ನೋದನ್ನ ನಾವು ಗಮನಿಸಬೇಕು. Now to understand this, why I am saying it's aimed at destroying this constitution. ಸ್ವಾತಂತ್ರ್ಯ ಸಂಗ್ರಾಮದ ಸಂದರ್ಭದ ಒಳಗಡೆಯಲ್ಲಿ ನಮ್ಮ ದೇಶದ ಮುಂದೆ 3 ದೃಷ್ಟಿಕೋನಗಳು ಇತ್ತು. ಒಂದು, ಅವತ್ತಿನ ಸ್ವಾತಂತ್ರ್ಯ ಹೋರಾಟದ ನಾಯಕತ್ವದಲ್ಲಿದ್ದಂತ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಏನಿದೆ ಅದು ಭಾರತದಲ್ಲಿದ್ದಂತ ಈ ಬಹುತ್ವದ ಬಗ್ಗೆ ಅದಕ್ಕಿದ್ದಂತ ಒಂದು ಬದ್ಧತೆ ಅಥವಾ ಅದನ್ನ ಏನೋ ಅದು ಗುರುತಿಸಿತ್ತು. ಅದರ ಆಧಾರದ ಒಳಗಡೆಯಲ್ಲಿ ಅದು ಅಂದಾಜಿಗೆ ಬಂದಿದ್ದೇನಂತಂದ್ರೆ ಸ್ವತಂತ್ರ ಭಾರತ ಅನ್ನುವಂಥದ್ದು ಕೇವಲ ಜಾತ್ಯತೀತ ಪ್ರಜಾಸತ್ತಾತ್ಮಕ ಗಣರಾಜ್ಯವಾಗಿ ಮಾತ್ರ ಇರಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂಥ ಒಂದು ಆಧಾರದ ಒಳಗಡೆಯಲ್ಲಿ ಅದು ಕೂಡ ಅಭಿಪ್ರಾಯಕ್ಕೆ ಬಂದಿತ್ತು. ಅದನ್ನು ಮುಂದುವರೆದು ಎರಡನೇ ಅಭಿಪ್ರಾಯ ಏನಿತ್ತು ಅಂತಂದ್ರೆ ಭಾರತ ಕೇವಲ ಜಾತ್ಯತೀತ ಪ್ರಜಾಸತ್ತಾತ್ಮಕ ಗಣರಾಜ್ಯವಾಗಿದ್ರೆ ಮಾತ್ರ ಸಾಕಾಗಲ್ಲ, ಅಲ್ಲಿಗೆ ನಿಲ್ಲಬಾರದು, ಇದನ್ನು ಇನ್ನೂ ಮುಂದುವರೆದು ಆರ್ಥಿಕ ಸ್ವಾತಂತ್ರ್ಯ ಸಿಕ್ಕಬೇಕು ಭಾರತದ ಜನರಿಗೆ. ಸಿಗೋದಕ್ಕೆ ಸಾಧ್ಯ ಇರತಕ್ಕಂಥದ್ದು ಕೇವಲ
ಸಮಾಜವಾದದಿಂದ ಮಾತ್ರ ಅಂತಕ್ಕಂಥ ಒಂದು ಸ್ಪಷ್ಟವಾದಂತ ತಿಳುವಳಿಕೆ ಕಮ್ಯುನಿಸ್ಟ್ಗೆ ಇತ್ತು. ಹಾಗಾಗಿ ಈ ಎರಡು ನಿಲುವುಗಳು ಈ ಸ್ವರೂಪದಲ್ಲಿದ್ರೆ, ಮೂರನೇ ದೃಷ್ಟಿಕೋನ ಏನಾಗಿತ್ತು ಅಂತಂದ್ರೆ ಒಂದು ಮತಧರ್ಮೀಯ ಒಂದು ಆಶಯಗಳು ಏನು ಜನರ ಒಳಗಡೆಯಲ್ಲಿ ಭಾವನೆಗಳಿತ್ತು, ಅದನ್ನ ಆಧರಿಸಿರ್ತಕ್ಕಂಥ ನಿಲುಮೆ ಆಧಾರದ ಒಳಗಡೆಯಲ್ಲಿ ಭಾರತದ ಭವಿಷ್ಯ ಇರಬೇಕು ಅಂತಕ್ಕಂಥ ಇನ್ನೊಂದು ದೃಷ್ಟಿಕೋನ ಇತ್ತು. ಈ ದೃಷ್ಟಿಕೋನ ಮೂಲತಃ ಮೊದಲ ಎರಡು ದೃಷ್ಟಿಕೋನಗಳಿಗೆ ವಿರುದ್ಧವಾಗಿದ್ದಂಥದ್ದು ಅನ್ನೋದನ್ನ ನಾವು ಗಮನಿಸ್ಬೇಕು. ಈ ಇದರ ಒಳಗಡೆಯಲ್ಲಿ ಎರಡು ಮತ್ತೆ ಅವಳಿ ಅಭಿಪ್ರಾಯ ದೃಷ್ಟಿಕೋನಗಳು ಕೂಡ ಇತ್ತು ಅನ್ನೋದನ್ನ ಗಮನಿಸ್ಬೇಕು. ಒಂದು ಹಿಂದುತ್ವದ ಆಧಾರವಾಗಿರ್ತಕ್ಕಂಥ RSS ನ ದೃಷ್ಟಿಕೋನ ಒಂದಾದ್ರೆ, ಇನ್ನೊಂದು ಜಿನ್ನಾ ನಾಯಕತ್ವದಲ್ಲಿದ್ದಂತ ಮುಸ್ಲಿಂ ಲೀಗ್ ನ ದೃಷ್ಟಿಕೋನ ಇನ್ನೊಂದು. RSS ಗೆ ವಾದ ಇದ್ದಾಗ ಏನಂತಂದ್ರೆ, ಜಿನ್ನಾನ ಬೇಡಿಕೆ ಆಧಾರದಲ್ಲಿ ಮುಸ್ಲಿಂ ಲೀಗ್ ನ ಬೇಡಿಕೆಯನ್ನು ಅನುಸರಿಸಿ ಪಾಕಿಸ್ತಾನ ಅಂತೇಳಿ ಕೊಡುವಂತದ್ದಾದ್ರೆ, ಅದಕ್ಕೆ ಪ್ರತ್ಯೇಕ ರಾಷ್ಟ್ರ ಅಂತೇಳಿ ಧರ್ಮದ ಆಧಾರದ ಮೇಲೆ ಇರೋದಾದ್ರೆ, ಹಿಂದೂಗಳಿಗೆ ಯಾಕೆ ಪ್ರತ್ಯೇಕವಾದ ರಾಷ್ಟ್ರ ಆ ಆಧಾರದಲ್ಲಿ ಧರ್ಮದ ಆಧಾರದಲ್ಲಿ ಇರಬಾರ್ದು ಅಂತಕ್ಕಂಥ ಒಂದು ಅತೃಪ್ತಿ ಮತ್ತು ಕೋಪ ಅದರೊಳಗಡೆಯಲ್ಲಿ ಅದು ಮೂಡಿಸ್ತಾ ಇತ್ತು. ಈ RSS ನ ಒಳಗಡೆಯಲ್ಲಿ ಇದ್ದಂತ ಈ ಅಭಿಪ್ರಾಯ ಅದು ಸೃಷ್ಟಿಸಿದಂತ ಒಂದು ಅತೃಪ್ತಿ ಮತ್ತು ಕೋಪ ಏನಿದೆ ಜನರ ಮಧ್ಯದಲ್ಲಿ ಈ ನಿಲುಮೆ ಆಧಾರದ ಒಳಗಡೆಯಲ್ಲಿ, ಅದರ ಮೊದಲ ಬಲಿಪೋಷಣೆನೇ ಗಾಂಧಿ ಅನ್ನುವಂಥದ್ದನ್ನ ನಾವು ಗಮನದಲ್ಲಿ ಇಟ್ಕೋಬೇಕು. ಹೀಗಾಗಿ ಈ RSS ಪ್ರತಿಪಾದನೆ ಮಾಡ್ತಿದ್ದಂತ ಈ ವಾದ ಏನಿದೆ, ಅದಕ್ಕೆ ಗಾಂಧಿಯ ಬಲಿಯ ಭಾಗವಾಗಿನೇ ಇಡೀ ದೇಶವ್ಯಾಪಿ ಕೋಮು ಗಲಭೆಗಳು ಸಂಭವಿಸಿದ್ದು, ದೊಡ್ಡ ಪ್ರಮಾಣದಲ್ಲಿ ಮತೀಯ ಗಲಭೆಗಳು ಸಂಭವಿಸಿದ್ದು, ಇವೆಲ್ಲವೂ ಕೂಡ ನಾವು ಗಮನಿಸಬಹುದು. ಈ ತರದ ಒಂದು ವಾದಕ್ಕೆ ಬಹಳ ಮುಖ್ಯವಾಗಿ ಸಾವರ್ಕರ್ ಪ್ರತಿಪಾದನೆ ಮಾಡಿದಂತ ಒಂದು ಅಂಶ ಏನಿದೆ, ಹಿಂದುತ್ವ ಅನ್ನುವಂಥದ್ದು. ಹಿಂದುತ್ವ ಅನ್ನೋ ಶಬ್ದದ ಜನಕನೇ ಸಾವರ್ಕರ್ ಅನ್ನೋದು ಗಮನಿಸ್ಬೇಕು. ಸಾವರ್ಕರ್ನ ಈ ವಾದ ಏನಿದೆ ಬಹಳ ಮುಖ್ಯವಾಗಿ, ಪ್ರತಿಯೊಬ್ಬರಿಗೂ ಕೂಡ ಒಂದು ಮಾತೃಭೂಮಿ ಅಂತಿರುತ್ತೆ, ಇನ್ನೊಂದು ಪಿತೃಭೂಮಿ ಅಂತಿರುತ್ತೆ, ಮತ್ತು ಇನ್ನೊಂದು ಪುಣ್ಯಭೂಮಿ ಅಂತಿರುತ್ತೆ. ಈ ಮಾತೃಭೂಮಿ ಪಿತೃಭೂಮಿ ಹುಟ್ಟಿನ ಆಧಾರದಲ್ಲಿ ಯಾರಿಗೆ ಹುಟ್ಟಿದ್ವಿ ಅನ್ನೋಂಥ ಆಧಾರದಲ್ಲಿ ಆಗುದ್ರು ಕೂಡ ನಿಮಗೆ ಪುಣ್ಯಭೂಮಿ ಅನ್ನೋಂಥ ಪ್ರಶ್ನೆ ನಿಮ್ಮ ಭಕ್ತಿ ಮತ್ತು ಭಾವ ಎಲ್ಲಿಗಿದೆ ಅನ್ನುವಂಥ ಪ್ರಶ್ನೆ ಆಧಾರದಲ್ಲಿ ಅದನ್ನ ಪ್ರತಿಪಾದನೆ ಮಾಡಿದ್ರು. ಆ ಲೆಕ್ಕಾಚಾರದಲ್ಲಿ ಕ್ರಿಶ್ಚಿಯನ್ರಿಗೆ ಮತ್ತು ಮುಸ್ಲಿಮರಿಗೆ ಭಾರತದಿಂದ ಆಚೆ ಅವರ ಪುಣ್ಯಭೂಮಿಗಳಿರೋದ್ರಿಂದಾಗಿ ಅವರು ಭಾರತೀಯರು ಅಥವಾ ಈ ದೇಶದ ಇವರಾಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಆಧಾರದಲ್ಲಿ ಹಿಂದುತ್ವ ಸಿದ್ಧಾಂತವನ್ನು ಅವರು ಪ್ರತಿಪಾದನೆ ಮಾಡಿದ್ರು. ಇದರ ನೆಲೆಗಟ್ಟಿನ ಒಳಗಡೆಯಲ್ಲಿ ಭಾರತ ಅನ್ನುವಂಥದ್ದು ಅದು ಕೇವಲ ಭಾರತೀಯರಿಗೆ ಮಾತ್ರ, ಹಿಂದೂಗಳಿಗೆ ಮಾತ್ರ ಇರಬೇಕು ಅನ್ನುವಂತ ಒಂದು ಅಂಶ ಕೂಡ ಇದರ ಭಾಗವಾಗಿ ಬಂತು. ಹೀಗಾಗಿ ಹಿಂದೂಗಳಿಗೆ ಮಾತ್ರ ಭಾರತ ಇರಬೇಕು ಅಂತಾದ್ರೆ, ಹಿಂದೂಗಳು ಅಲ್ಲದೆ ಇರ್ತಕ್ಕಂಥ ಎಲ್ಲರೂ ಕೂಡ ಅವರು ಹೊರಗಡೆಯವರಾಗ್ತಾರೆ. ಅವ್ರು ಇಲ್ಲಿ ಇರ್ಬೇಕು ಅಂತ ಆದ್ರೆ ಒಂದು ಹಿಂದೂಗಳಿಗೆ ಅಧೀನವಾಗಿ ಎಲ್ಲ ಹಕ್ಕುಗಳನ್ನ ಅವರಿಗೆ ಅಧೀನಗೊಳಿಸಿ, ಯಾವುದೇ ಸ್ವಾತಂತ್ರ್ಯ ಇಲ್ಲದೆ, ನಾಗರಿಕ ಹಕ್ಕುಗಳಿಲ್ಲದೆ ಅವ್ರು ಇಲ್ಲಿ ಉಳಿಬೇಕು, ಅವ್ರು ಇದು ಯಾವುದು ಒಪ್ಕೊಳ್ಳೋದಿಲ್ಲ ಅನ್ನೋಂಥದ್ದಾದ್ರೆ ಅವರು ಈ ದೇಶದಿಂದ ಹೊರಕ್ಕೆ ಹೋಗ್ಬೇಕು ಅಂತಕ್ಕಂಥ ವಿಚಾರಗಳ ಆಧಾರದಲ್ಲಿ ಈ ಒಂದು ಸಿದ್ಧಾಂತವನ್ನ ಸಾವರ್ಕರ್ ಅವರು ಹಿಂದುತ್ವ ಸಿದ್ಧಾಂತವನ್ನ ಪ್ರತಿಪಾದನೆ ಮಾಡಿದ್ರು. ಸೊ ಇದಕ್ಕೆ ಪೂರಕವಾಗಿ ಅವರು ಬಳಸಿದಂಥದ್ದೇನು, ಈ ರೀತಿಯ ಒಂದು ಹಿಂದುತ್ವ ಒಂದು ಭಾರತವನ್ನ ಸ್ಥಾಪನೆ ಮಾಡಬೇಕು ಅನ್ನೋದಾದ್ರೆ ಮನುಸ್ಮೃತಿಯ ಆಧಾರದ ಒಳಗಡೆಯಲ್ಲಿ ನಾವು ಹಳೆಯ ವ್ಯವಸ್ಥೆಯನ್ನ ಜಾರಿ ಮಾಡಬೇಕು ಅಂತಕ್ಕಂಥ ಅಂಶ. ಈ ಮನುಸ್ಮೃತಿಯ ಒಂದು ಆಧಾರದ ಇದನ್ನ ಹಿಂದುತ್ವಕ್ಕೆ ಅವಳು ಅಳವಡಿಸ್ಕೊಳ್ಳೋಕೆ ಶುರು ಮಾಡಿದ್ರು. ಅದೇ ರೀತಿ ಒಳಗಡೆಯಲ್ಲಿ ಗೋಲ್ವಾಲ್ಕರು ಮತ್ತು ಮತ್ತಿತರರು ಜರ್ಮನಿಯಲ್ಲಿ ಹಿಟ್ಲರ್ನ ಒಂದು ಅವತ್ತಿನ ಫ್ಯಾಸಿಸಂನ ಅಂಶಗಳೇನಿತ್ತು ಅಲ್ಲಿಂದ ಕಲಿಬೇಕಾದಂಥದ್ದು ಬಹಳ ಇದೆ ಅನ್ನುವಂತ ರೀತಿಯ ಒಳಗಡೆಯಲ್ಲಿ ಅಲ್ಲಿ ಯಹೂದಿಗಳನ್ನ ಕೊಂದಂಥದ್ದು, ಯಾವ ರೀತಿಯಲ್ಲಿ ಅವರಿಗೆ ಹಕ್ಕುಗಳನ್ನ ನಿರಾಕರಿಸಲಾಯಿತು, ಅವ್ರನ್ನ ಹೇಗೆ ದಮನ ಮಾಡಲಾಯಿತು ಅನ್ನುವಂತ ಎಲ್ಲ ಅಂಶಗಳ ಆಧಾರದಲ್ಲಿ ಭಾರತದ ಒಳಗಡೆಯಲ್ಲೂ ಕೂಡ ಅದರಿಂದ ನಾವು ಕಲಿಬೇಕಾದದ್ದು ಮತ್ತು ಜಾರಿ ಮಾಡಬೇಕಾದದ್ದು ಬಹಳ ಇದೆ ಅನ್ನುವಂತ ಪ್ರತಿಪಾದನೆಯನ್ನ ಈ ಸಿದ್ಧಾಂತದ ಆಧಾರದಲ್ಲಿ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಸೊ ಈ ವಾದ ಏನಿದೆ ಅದು ಮೂಲತಃ ಅತ್ಯಂತ ಆಕ್ರಮಣಕಾರಿಯಾಗಿರ್ತಕ್ಕಂಥ ಮತ್ತು ಅಸಹನೆಯಿಂದ ಕೂಡಿರ್ತಕ್ಕಂಥ ಫ್ಯಾಸಿಸ್ಟಿಕ್ ಆಗಿರ್ತಕ್ಕಂಥ ಸಿದ್ಧಾಂತವಾಗಿ ಇದು ಇದೆ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಇದರಲ್ಲಿ ಎದ್ದು ಕಾಣ್ತದೆ. ಹೀಗಾಗಿ ಈ ಬಿಜೆಪಿ ಅನ್ನುವಂಥದ್ದೇನಿದೆ RSS ನ ರಾಜಕೀಯ ಅಂಗವಾಗಿ ಈ ಸಿದ್ಧಾಂತವನ್ನೇ ಅವರು ಪ್ರತಿಪಾದನೆ ಮಾಡ್ತಿರ್ತಕ್ಕಂಥದ್ದು. ಭಾರತದ ಜಾತ್ಯತೀತ ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನ ಒಂದು ಫ್ಯಾಸಿಸ್ಟಿಕ್ ಅಂತ ಹಿಂದೂ ರಾಷ್ಟ್ರವಾಗಿ ಪರಿವರ್ತನೆ ಮಾಡಬೇಕು ಅಂತಕ್ಕಂಥ ಒಂದು ಉದ್ದೇಶವನ್ನೇ ಇವತ್ತು ಬಿಜೆಪಿಯ ಮುಖಾಂತರ RSS ಮಾಡ್ತಾ ಇದೆ ಅನ್ನೋದನ್ನ ನಾವು ಗಮನಿಸ್ಬೇಕು. ಈ ರೀತಿಯಾದಂತ ಒಂದು ಹಿಂದುತ್ವ ರಾಷ್ಟ್ರವನ್ನ ಸ್ಥಾಪನೆ ಮಾಡೋದಕ್ಕೆ ಅಡ್ಡಿಯಾಗಿರ್ತಕ್ಕಂಥ ಅಂಶ ಏನು,
ಮೂಲಭೂತವಾಗಿ ನಮ್ಮ ಸಂವಿಧಾನದಲ್ಲಿ ಕೊಡಮಾಡಲ್ಪಟ್ಟಿರ್ತಕ್ಕಂತ ಆ ವ್ಯವಸ್ಥೆ ಏನಿದೆ, ನಾಗರಿಕ ಹಕ್ಕುಗಳು, ಇತರೆ ಹಕ್ಕುಗಳು, ಮಾನವ ಹಕ್ಕುಗಳ ಎಲ್ಲ ಪ್ರಶ್ನೆಗಳಿಗೆ ಸಂಬಂಧಪಟ್ಟಂತೆ ಜಾತ್ಯತೀತತೆ, ಪ್ರಜಾಸತ್ತಾತ್ಮಕ ಗಣರಾಜ್ಯದ ಅಂಶಗಳು, ಇವುಗಳು ಇರೋವರೆಗೂ ಹಿಂದುತ್ವ ರಾಷ್ಟ್ರವನ್ನ ಸ್ಥಾಪನೆ ಮಾಡೋದು ಕಷ್ಟ ಆಗುತ್ತೆ. ಆ ಕಾರಣಕ್ಕಾಗಿ ಇದನ್ನ ನಾಶ ಮಾಡಬೇಕು ಅನ್ನುವಂಥದ್ದು. ಇದನ್ನ ನಾಶ ಮಾಡಿದ್ರೆ ಮಾತ್ರನೇ ಒಂದು ಹಿಂದುತ್ವ ರಾಷ್ಟ್ರವನ್ನ ಸ್ಥಾಪನೆ ಮಾಡ್ಲಿಕ್ಕೆ ಆಗ್ತದೆ ಅನ್ನುವಂಥದ್ದು. ಸೊ ಇದನ್ನ ನಾಶ ಮಾಡೋದಕ್ಕೋಸ್ಕರ ಈಗ ಅವರು ನಮ್ಮ ಸಂವಿಧಾನದಲ್ಲಿ ಕೊಟ್ಟಿರ್ತಕ್ಕಂತ ಏನೆಲ್ಲ ಪ್ರಜಾಸತ್ತಾತ್ಮಕ ಸಂಸ್ಥೆಗಳು ಮತ್ತು ಮೌಲ್ಯಗಳಿದಾವೆ ಅವೆಲ್ಲವನ್ನು ನಾಶ ಮಾಡ್ಲಿಕ್ಕೆ ಹಂತ ಹಂತವಾಗಿ ಅವರು ಪ್ರಯತ್ನ ಪಡ್ತಿದ್ದಾರೆ. 2014ರಲ್ಲಿ ಮೋದಿ ಅಧಿಕಾರಕ್ಕೆ ಬಂದ ನಂತರದಲ್ಲಿ ಈ ಕೆಲಸವನ್ನ ಕ್ರಮೇಣ ಅವರು ಮಾಡೋದಕ್ಕೆ ಶುರು ಮಾಡಿದ್ದಾರೆ ಅನ್ನುವಂಥದ್ದನ್ನೇ ಅಪಾಯಕಾರಿಯಾಗಿರ್ತಕ್ಕಂಥ ಅಂಶ. ಅವರ ಅಂಶ ಏನಿದೆ, ಭಾರತ 75ನೇ ವರ್ಷ ಸ್ವಾತಂತ್ರ್ಯ ದಿನವನ್ನು ಆಚರಣೆ ಮಾಡ್ತಾರೆ 2022ನೇ ಇಸ್ವಿಯಷ್ಟರಲ್ಲಿ. ಭಾರತವನ್ನು ಹಿಂದೂ ರಾಷ್ಟ್ರವನ್ನಾಗಿ ಪರಿವರ್ತನೆ ಮಾಡ್ತೀವಿ ಅಂತಕ್ಕಂಥ ಮಾತುಗಳನ್ನ RSS ಗೆ ಸಂಬಂಧಪಟ್ಟಂತ ಬೇರೆ ಬೇರೆಯವರೆಲ್ಲ ಮಾತಾಡ್ತಾ ಇರೋದನ್ನ ಗಮನಿಸಬಹುದು. ಅದರ ಭಾಗವಾಗಿನೇ ಅದಕ್ಕೆ ಸಾಂಕೇತಿಕವಾಗಿ ಅಯೋಧ್ಯೆಯಲ್ಲಿ ರಾಮ ದೇವಸ್ಥಾನವನ್ನ ಕಟ್ಟುವಂಥದ್ದು ಮತ್ತು ಪಾರ್ಲಿಮೆಂಟ್ ನ ಸೆಂಟ್ರಲ್ ವಿಸ್ಟಾ ಇದನ್ನ ಅದರ ಮುಖಾಂತರ ಸ್ಥಾಪನೆ ಮಾಡುವಂತದ್ದು ಮತ್ತು ಚುನಾವಣೆಗಳನ್ನ ಯಾವ ವಿಧಾನದಲ್ಲಾದ್ರೂ ಸರಿ ಅದನ್ನ ಜಯಗಳಿಸೋದ್ರ ಮುಖಾಂತರ ಒಂದು ಚುನಾವಣೆಗಳ ಮುಖಾಂತರ ಮಾನ್ಯತೆಯನ್ನು ಗಳಿಸ್ಕೊಳ್ತಕ್ಕಂಥದ್ದು, ಸಂವಿಧಾನಿಕ ಮಾನ್ಯತೆ ಇದೆ ಅಂತ ಹೇಳಿ ಗಳಿಸ್ಕೊಳ್ತಕ್ಕಂಥದ್ದು, ಈ ರೀತಿಯ ಎಲ್ಲ ವಿಧಾನಗಳ ಮುಖಾಂತರವಾಗಿ ಸಂವಿಧಾನಿಕ ಮೌಲ್ಯಗಳನ್ನ ನಾಶ ಮಾಡೋದ್ರ ಮುಖಾಂತರ ಹಿಂದುತ್ವ ರಾಷ್ಟ್ರವನ್ನು ಸ್ಥಾಪನೆ ಮಾಡಬೇಕು ಅಂತ ಹೇಳಿ ಅವರು ಮುನ್ನಡೀತಾ ಇದ್ದಾರೆ. ಇದು ಅತ್ಯಂತ ಅಪಾಯಕಾರಿಯಾಗಿರ್ತಕ್ಕಂಥ ಬೆಳವಣಿಗೆ ಅನ್ನೋದನ್ನ ನಾವು ಈ ಹಿನ್ನೆಲೆಯಲ್ಲಿ ಗಮನಿಸಬೇಕು. So therefore, with this destruction in mind, the Indian Constitution rests on 4 foundational pillars. ಒಂದು ಈ ಕಾಲಾವಧಿಯಲ್ಲಿ ನಾವು ಗಮನಿಸಬೇಕಾದಂತ ಅಂಶ ಏನು ಅಂತ ಹೇಳಿದ್ರೆ, ಸಂವಿಧಾನದ ಮೂಲಭೂತ 4 ಸ್ತಂಭಗಳೇನಿದಾವೆ ಆ 4 ಸ್ತಂಭಗಳನ್ನು ಕೂಡ ನಾಶ ಮಾಡುವಂತ ಕೆಲಸವನ್ನ ಈ ಸರ್ಕಾರ ಮಾಡ್ತಾ ಬಂದಿದೆ ಅನ್ನುವಂಥದ್ದು. ಅದರಲ್ಲೂ ಪ್ರಮುಖವಾಗಿ ಈ 4 ಸ್ತಂಭಗಳು ಯಾವುವು ಅಂತ ಹೇಳಿದ್ರೆ, ಆರ್ಥಿಕ ಸ್ವಾವಲಂಬನೆಯನ್ನ ಸಾಧಿಸುವಂತದ್ದಿತ್ತು, ಅದೇ ರೀತಿಯಲ್ಲಿ ಸಾಮಾಜಿಕ ನ್ಯಾಯವನ್ನು ಸಾಧಿಸುವಂತದ್ದಿತ್ತು, ಜೊತೆಗೆ ಅದೇ ರೀತಿಯಲ್ಲಿ ಒಕ್ಕೂಟ ವ್ಯವಸ್ಥೆಯನ್ನು ಸಾಧಿಸುವಂತದ್ದಿತ್ತು. ಸೊ ಈ ಎಲ್ಲವನ್ನು ಕೂಡ ನಾಶ ಮಾಡುವಂತ ಕೆಲಸವನ್ನ ಇವತ್ತು ಈ ಬಿಜೆಪಿ ಸರ್ಕಾರ ಮಾಡ್ತಾ ಬಂದಿದೆ ಅನ್ನುವಂತ ನಾವು ನೋಡ್ಬೇಕಾಗ್ತದೆ. ಮೊದಲನೇದಾಗಿ ಆರ್ಥಿಕ ಸ್ವಾವಲಂಬನೆಯನ್ನ ಸಾಧಿಸೋದು ಅನ್ನುವಂತ ಪ್ರಶ್ನೆ ಬಂದಾಗ, ನಮ್ಮ ದೇಶದ ಇವತ್ತಿನ ಆರ್ಥಿಕ ನೀತಿಗಳನ್ನ ಏನು ಈ ಬಿಜೆಪಿ ಸರ್ಕಾರ ಅನುಸರಿಸ್ತಾ ಇದೆ, ಅದು ಕಾರ್ಪೊರೇಟ್ ಬಂಡವಾಳಗಾರರ ಜೊತೆ ಇಡೀ ಆರ್ಥಿಕ ನೀತಿಗಳನ್ನ ಅವ್ರಿಗೆ ಅನುಕೂಲ ಆಗುವಂತ ರೀತಿಯಲ್ಲಿ ಮಾಡ್ಲಿಕ್ಕೆ ಕೊಟ್ಟಿರುವಂತ ಸಂದರ್ಭದಲ್ಲಿ ಇವತ್ತು ಜೂಜುಗೋರ ಬಂಡವಾಳಗಾರರಿಗೆ ದೊಡ್ಡ ರೀತಿಯಾದಂತಹ ಸಹಾಯವನ್ನ ಮಾಡ್ಲಿಕ್ಕೆ ಕೊಟ್ಟಿದೆ ಅನ್ನುವಂತ ನಾವು ನೋಡ್ಬೇಕಾಗ್ತದೆ. ಪರಿಣಾಮವಾಗಿ ಇವತ್ತು ನಾವು ಆರ್ಥಿಕ ಸ್ವಾವಲಂಬನೆಯನ್ನ ಸಾಧಿಸೋ ಬದಲಾಗಿ ಆರ್ಥಿಕ ಅಡಿಯಾಳತನವನ್ನ ಇವತ್ತು ಅಂತಾರಾಷ್ಟ್ರೀಯ ಬಂಡವಾಳಕ್ಕೆ ನಾವು ಅಡಿಯಾಳ ಆಗುವಂತ ರೀತಿಯಂತ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡ್ತಿದ್ದಾರೆ ಅನ್ನುವಂಥದ್ದು ನಾವು ನೋಡ್ಬೇಕಾಗ್ತದೆ. ಹಾಗಾಗಿ ಎಲ್ಲ ರೀತಿಯಾದಂತ ಜನತೆಯ ಆಸ್ತಿಯನ್ನ, ಖನಿಜ ಸಂಪನ್ಮೂಲವನ್ನ, ಇವತ್ತು ರಾಷ್ಟ್ರದ ಆಸ್ತಿಯನ್ನ, ಜನತೆಯ ಆಸ್ತಿಗಳನ್ನೆಲ್ಲವನ್ನು ಕೂಡ ಇವತ್ತು ಆ ರೀತಿ ಕಾರ್ಪೊರೇಟ್ ಬಂಡವಾಳಗಾರರಿಗೆ, ಜೂಜುಕೋರ ಬಂಡವಾಳಗಾರರಿಗೆ ಇವರು ಅಡಿ ಇಡ್ತಾ ಇದ್ದಾರೆ ಅನ್ನುವಂಥದ್ದನ್ನು ಕೂಡ ನಾವು ಗಮನಿಸಬೇಕಾಗ್ತದೆ. ಈ ರೀತಿ ಆರ್ಥಿಕ ಸ್ವಾವಲಂಬನೆಯನ್ನು ಏನ್ ಸಾಧಿಸಬೇಕು ಅನ್ನುವಂಥದ್ದು ನಮ್ಮ ದೇಶದ ಸಂವಿಧಾನದ ಮೂಲಭೂತ ಆಧಾರ ಸ್ತಂಭ ಆಗಿತ್ತು. ಅದನ್ನ ನಾಶ ಮಾಡುವಂತ ಕೆಲಸ ನಡೆದಿರುವಾಗ್ಲೇನೆ ಇನ್ನೊಂದ್ ಕಡೆ ಜಾತ್ಯತೀತ ಪ್ರಜಾಪ್ರಭುತ್ವ ಇನ್ನೊಂದು ಆಧಾರ ಸ್ತಂಭ ಆಗಿತ್ತು. ಜಾತ್ಯತೀತ ಪ್ರಜಾಪ್ರಭುತ್ವ ನಾವು ನೋಡ್ತಾ ಇದೀವಿ ಇವತ್ತು ಯಾವ ರೀತಿ ಇವತ್ತು ಜಾತ್ಯತೀತ ಪರಂಪರೆಗೆ, ಜಾತ್ಯತೀತ ವ್ಯವಸ್ಥೆಗೆ ಧಕ್ಕೆ ತರುವಂತ ಕೆಲಸವನ್ನು ಮಾಡ್ತಿದ್ದಾರೆ ಅಂತ. ಮೊಟ್ಟ ಮೊದಲ ಬಾರಿಗೆ ಈ ದೇಶದ ಇತಿಹಾಸದಲ್ಲಿ ಆಳುವ ಪಕ್ಷ ಏನಿದೆ ಕೇಂದ್ರದಲ್ಲಿ, ಯಾವುದೇ ಒಬ್ಬ ಅಲ್ಪಸಂಖ್ಯಾತ ಮುಸ್ಲಿಂ ಪ್ರಾತಿನಿಧ್ಯವನ್ನ ಹೊಂದಿಲ್ದಲೇ ಇರ್ತಕ್ಕಂತ ಒಂದು ಆಡಳಿತ ಪಕ್ಷ ಇವತ್ತು ಸಂಸತ್ತಲ್ಲಿದೆ ಅನ್ನುವಂತ ನಾವು ನೋಡ್ಬೇಕಾಗ್ತದೆ. ಅದೇ ರೀತಿಯಲ್ಲಿ ಉತ್ತರ ಪ್ರದೇಶದಲ್ಲೂ ಕೂಡ ಅದೇ ರೀತಿ ಒಬ್ರು ಅಲ್ಪಸಂಖ್ಯಾತ ಮುಸಲ್ಮಾನ್ ಸಮುದಾಯಕ್ಕೆ ಸೇರಿದಂತ MLAಗಳಿಲ್ಲ ಅನ್ನುವಂತ ನಾವು ನೋಡ್ತೀವಿ. ಅದೇ ರೀತಿ ಪ್ರತಿಯೊಂದು ಹಂತದಲ್ಲೂ ಕೂಡ ಹೇಗೆ ಅವರು ಅಲ್ಪಸಂಖ್ಯಾತರ ಮೇಲೆ ಈ ರೀತಿಯಂತ ದಾಳಿಗಳನ್ನ ಮಾಡ್ತಾ ಬಂದಿದ್ದಾರೆ ಅನ್ನುವಂಥದ್ದು ಕೂಡ ನೋಡ್ತಿದ್ವಿ. ಒಟ್ಟಾರೆಯಾಗಿ ಜಾತ್ಯತೀತ ಪ್ರಜಾಪ್ರಭುತ್ವವನ್ನೇನು ನಮ್ಮ ದೇಶದ ಸಂವಿಧಾನದ ಆಶಯ ಆಗಿದೆ, ಅದಕ್ಕೇನೆ ಕೊಡಲಿ ಪೆಟ್ಟು ಕೊಡುವಂತ ರೀತಿಯಾದಂತ ಕೆಲಸಗಳು ನಡೀತಿದಾವೆ ಅನ್ನುವಂತ ಅಂಶ. ಇನ್ನ ಮೂರನೇದಾಗಿ ನಮ್ಮ ದೇಶದಲ್ಲಿ ನಾವೇನು ಸಾಧಿಸ್ಬೇಕು ಅಂತ ಹೊರಟಿದ್ವಿ, ಆ ಅಂಶಗಳಲ್ಲಿ ಸಾಮಾಜಿಕ ನ್ಯಾಯದ ಪ್ರಶ್ನೆ ಬಂದಾಗ, ಸಾಮಾಜಿಕ ನ್ಯಾಯದಲ್ಲಿ ನಾವು ನೋಡ್ತಿದೀವಿ ಯಾವ ರೀತಿ ಇವತ್ತು ದಲಿತರ ಮೇಲೆ ದಾಳಿಗಳು ನಡೀತಾ ಇದಾವೆ, ಗ್ಯಾಂಗ್ ರೇಪ್ಗಳು ನಡೀತಾ ಇದ್ವು ಅನ್ನುವಂಥದ್ದು, ದಲಿತ ಹಕ್ಕುಗಳನ್ನ ಮೊಟಕುಗೊಳಿಸುವಂತ ಕೆಲಸಗಳು ನಡೀತಾ ಇತ್ತು ಅನ್ನುವಂಥದ್ದು, ಮತ್ತೆ ಈಗಲೂ ಕೂಡ ಅದು ಯಾವ ರೀತಿ ಅವ್ಯಾಹತವಾಗಿ ನಡೀತಾ ಇದೆ ಅನ್ನುವಂಥದ್ದು. ಇನ್ನೊಂದ್ ಕಡೆ ಸ್ವತಂತ್ರವಾದ ಒಕ್ಕೂಟ ವ್ಯವಸ್ಥೆ ಅನ್ನುವಂತ ಪ್ರಶ್ನೆ ಬಂದಾಗ, ಒಕ್ಕೂಟವಾದಕ್ಕೂ ಕೂಡ ದೊಡ್ಡ ರೀತಿಯಾದಂತ ಧಕ್ಕೆಯನ್ನ ಇವತ್ತು ಇದು ತಂದಿದೆ. ಯಾವ ರೀತಿ ಇವತ್ತು ರಾಜ್ಯ ಮತ್ತೆ ಕೇಂದ್ರ ಸರ್ಕಾರದ ನಡುವಿನ ಸಂಬಂಧಗಳು, ಮತ್ತೆ ರಾಜ್ಯಕ್ಕೆ ಸಿಗಬೇಕಾದಂತ ಸ್ವಾಯತ್ತತೆಯ ಪ್ರಶ್ನೆಗಳು, ಇವೆಲ್ಲವನ್ನು ಕೂಡ ನಾಶ ಮಾಡ್ತಾ ಬಂದಿರುವಂತದ್ದು ನಾವು ನೋಡ್ತಾ ಇದೀವಿ ಅನ್ನುವಂತ ಅಂಶವನ್ನು ಕೂಡ ನಾವು ನೋಡ್ಬೇಕಾಗ್ತದೆ. ಸೊ ಇದು ಒಂದ್ ಕಡೆ ನಡೀತಾ ಇರ್ಬೇಕಾದ್ರೆ, ಇನ್ನೊಂದ್ ಕಡೆ ಅದಕ್ಕೆ ಮಾಡ್ಬೇಕಾದಂತದ್ದು ಏನು ಅಂತ ಹೇಳಿದ್ರೆ, ಇವರು ಮಾಡ್ತಾ ಇರೋದು ಹೊರಟಿರುವಂತದ್ದು ಏನು ಅನ್ನೋದನ್ನ ನೋಡಿದಾಗ ನಮಗೆ ಸ್ಪಷ್ಟವಾಗಿ ಗೊತ್ತಾಗ್ತದೆ.
ಹಿಂದೆ ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿ ಯಾವ್ದನ್ನ ಅಮಾನತ್ ಮಾಡ್ಲಾಗಿತ್ತೋ ಅದನ್ನ ಇವತ್ತು ಅಮಾನತ್ ಮಾಡಿದ್ದಂತದನ್ನ ಇವತ್ತು ಇಲ್ದಂಗ್ ಮಾಡುವಂತ, ನಾಶ ಮಾಡುವಂತ ಕೆಲಸವನ್ನು ಇವ್ರು ಮಾಡ್ತಿದ್ದಾರೆ ಅಂತ. ಅದಕ್ಕೆ ಅವ್ರು ಸಾಧಿಸಬೇಕಾದಂತದ್ದು ಏನಪ್ಪಾ ಅಂದ್ರೆ ಪ್ರತಿಯೊಂದು ಸಂವಿಧಾನಾತ್ಮಕವಾದಂತ ಸ್ವತಂತ್ರ ಏನು ಸಂಸ್ಥೆಗಳಿದಾವೆ ಅವನ್ನೆಲ್ಲವನ್ನು ಕೂಡ ನಾಶ ಮಾಡುವಂತ ಕೆಲಸ. ಅದ್ರಲ್ಲಿ ಮೊದಲನೇದಾಗಿ ನಾವು ಗಮನಿಸಬೇಕಾದದ್ದು ಏನಪ್ಪಾ ಅಂದ್ರೆ ಇವತ್ತು ನಮ್ಮ ದೇಶದ ಚುನಾವಣಾ ಆಯೋಗವು ಕೂಡ ಇವತ್ತು ಹೇಗೆ ಕೆಲಸ ಮಾಡ್ತಿದೆ ಅನ್ನೋದನ್ನ ನಾವು ನೋಡ್ತಿದ್ದೀವಿ. ಆ ಚುನಾವಣಾ ಆಯೋಗದಲ್ಲಿ ಮಾಡ್ತಿರುವಂತ ಕೆಲಸಗಳು ಮತ್ತೆ ಅದು ಸ್ವಾಯತ್ತವಾಗಿರ್ಬೇಕಾಗಿತ್ತು, ಸ್ವತಂತ್ರವಾಗಿರ್ಬೇಕಾಗಿತ್ತು. ಆ ರೀತಿಯಂತ ಯಾವುದೇ ಇಲ್ಲ. ಇವತ್ತು ಆಳುವ ಪಕ್ಷದ ಭಾಗವಾಗಿ ಇವತ್ತು ಅದು ಕೆಲಸ ಮಾಡ್ತಿದೆ ಅನ್ನುವಂತ ಅಂಶ. ಇವಿಎಂ ಗಳಲ್ಲಿ ರೆಕಾರ್ಡ್ ಆಗ್ತಿರುವಂತ ಮತಗಳು ಎಷ್ಟಾದ್ರು ಅಲ್ಲಿ ಆಫೀಸರ್ಗಳು ರೆಕಾರ್ಡ್ ಮಾಡಿರ್ತಕ್ಕಂಥ ಮತಗಳು ಎಷ್ಟು ಅನ್ನುವಂತ ಅಂಶ, ಆ ರೀತಿಯಾದಂತ ಎಲ್ಲಾ ರೀತಿಯಾದಂತ ಅಂಶಗಳನ್ನು ಕೂಡ ನಾವು ನೋಡ್ತಿದ್ದೀವಿ. ಇನ್ನೊಂದ್ ಕಡೆ ಏನು ನ್ಯಾಯಾಂಗದ ಸ್ವಾತಂತ್ರ್ಯ ಇತ್ತು, ನ್ಯಾಯಾಂಗದ ಸ್ವಾತಂತ್ರ್ಯವು ಕೂಡ ನ್ಯಾಯಾಂಗ ಸ್ವತಂತ್ರವಾಗಿ ಇರಬೇಕು ಅನ್ನುವಂತ ಅಂಶದಲ್ಲೂ ಕೂಡ ಇವತ್ತು ಅದರ ಸ್ವಾತಂತ್ರ್ಯವನ್ನು ಕೂಡ ಹರಣ ಮಾಡುವಂತ ರೀತಿಯಲ್ಲಿ ಕೆಲಸಗಳು ನಡೀತಿದಾವೆ ಅನ್ನುವಂತ ನಾವು ನೋಡ್ಬೇಕಾಗ್ತದೆ. ಅದರ ಭಾಗವಾಗಿ ನಾವು ಗಮನಿಸಬೇಕು, ಇವತ್ತು 2 ವರ್ಷ ಆದ್ರೂ ಕೂಡ ನ್ಯಾಯಾಂಗದಲ್ಲಿ ಇವತ್ತು ಆರ್ಟಿಕಲ್ 370 ರದ್ದು ಮಾಡೋದ್ರ ಬಗ್ಗೆ ಇವತ್ತು ಯಾವುದೇ ರೀತಿಯಂತ ವಿಚಾರಣೆ ಬರ್ತಾ ಇಲ್ಲ. ಹಾಗೇನೆ ಭ್ರಷ್ಟಾಚಾರಕ್ಕೆ ಸಂಬಂಧಪಟ್ಟಂತೆ, ಹಾಗೇನೆ ಇನ್ನು ಬೇರೆ ಬೇರೆ ಅಂಶಗಳ ಬಗ್ಗೆ ಎಲ್ಲ ಕೂಡ ಯಾವ ರೀತಿ ಅದು ಇದನ್ನ ಮಾಡ್ತಾ ಬಂದಿದೆ ಅನ್ನೋ ನಾವು ನೋಡ್ಬೇಕಾಗ್ತದೆ. ಹಾಗೇನೆ ಇನ್ನೊಂದು, ಅವತ್ತು ತುರ್ತು ಪರಿಸ್ಥಿತಿಯನ್ನ ಏರಿ ಸ್ವತಂತ್ರವನ್ನ ಹರಣ ಮಾಡಿದ್ರೆ ಇವತ್ತು ನಾವು ನೋಡ್ತಿದೀವಿ ಮೋದಿ ಅವರು ಭಾಷಣ ಮಾಡ್ತಾ ಹೇಳಿದರೆ 21 ತಿಂಗಳುಗಳ ಏನು ತುರ್ತು ಪರಿಸ್ಥಿತಿ ಇದೆ, ಅದು ಮರಿಲಾಗದಂತ ಒಂದು ಇತಿಹಾಸ ಅನ್ನುವಂತ ರೀತಿಯಲ್ಲಿ. ಆದ್ರೆ ನಾವ್ ಇವತ್ತು ಗಮನಿಸಬೇಕಾಗ್ತದೆ, ಅದು 21 ತಿಂಗಳುಗಳ ತುರ್ತು ಪರಿಸ್ಥಿತಿ ಆಗಿದ್ರೆ ಇವತ್ತು 34 ತಿಂಗಳುಗಳಾಗಿದ್ದಾವೆ. ಇವತ್ತು ಭೀಮಾ ಕೋರೆಗಾಂವ್ನಲ್ಲಿ ವಿಷಯದಲ್ಲಿ ಬಂಧಿತರಾಗಿರ್ತಕ್ಕಂಥವ್ರು ಯಾವುದೇ ವಿಚಾರಣೆ ಇಲ್ದಲೆ ಇವತ್ತು 34 ತಿಂಗಳಾದ್ರೂ ಕೂಡ ಇವತ್ತು ಜೈಲಿನಲ್ಲಿ ಕೊಳಿಬೇಕಾದಂತ ಪರಿಸ್ಥಿತಿ ಬಂದಿದೆ. ಅಂದ್ರೆ ಪ್ರಜಾಪ್ರಭುತ್ವ ಹಕ್ಕುಗಳನ್ನ ಇವತ್ತು ನಾಶ ಮಾಡ್ತಕ್ಕಂತ ಯಾರಾದ್ರೂ ಈ ಸರ್ಕಾರವನ್ನ ಪ್ರಶ್ನೆ ಮಾಡ್ತಾರೆ ಅಂದ್ರೆ ಈ ಸರ್ಕಾರದ ಬಗ್ಗೆ ಪ್ರಶ್ನೆ ಮಾಡುವಂತದ್ದೇ ದೇಶದ್ರೋಹ ಅನ್ನುವಂತ, ಅಥವಾ ಅದ್ರ ಮೇಲೆ ಅವರು UAPA ಕಾಯ್ದೆಗಳನ್ನ ಹಾಕಿ ಅವ್ರನ್ನ ಬಂಧಿಸುವಂತ ರೀತಿ ಅಂತ ಕೆಲಸಗಳನ್ನ ಮಾಡ್ತಿದ್ದಾರೆ ಅಂತ. ಹಾಗಾಗಿ 4 ಆಧಾರ ಸ್ತಂಭಗಳನ್ನು ಕೂಡ ಇಲ್ದಂಗ್ ಮಾಡುವಂಥದ್ದು, ನಾಶ ಮಾಡ್ತಕ್ಕಂಥದ್ದು. ಇನ್ನೊಂದು ಕಡೆ ಅದನ್ನ ಸಾಧಿಸ್ಬೇಕು ಅಂತ ಹೇಳಿದ್ರೆ ಎಲ್ಲ ಸ್ವಾಯತ್ತ ಸಂಸ್ಥೆಗಳನ್ನು ಕೂಡ ಇವತ್ತು ಅಡಿಯಾಳನ್ನಾಗಿ ಮಾಡ್ಕೊಂಡು ಅವು ಸ್ವಾಯತ್ತವಾಗಿ ಇರಬಾರ್ದು ಅನ್ನೋಂಥ ರೀತಿಯಲ್ಲಿ, ಸ್ವತಂತ್ರವಾಗಿ ಕೆಲಸ ಮಾಡಬಾರ್ದು ಅನ್ನೋ ರೀತಿಯಲ್ಲಿ ಮಾಡುವಂತ ಕೆಲಸವನ್ನು ಮಾಡ್ತಿದ್ದಾರೆ. ಆ ಕಾರಣಕ್ಕೋಸ್ಕರ ನಾ ಹೇಳೋದೇನಂದ್ರೆ, ಹಿಂದೆ ಅವತ್ತು ತುರ್ತು ಪರಿಸ್ಥಿತಿ ಅನ್ನುವಂಥದ್ದು ಏನಿತ್ತು, ಅವತ್ತು ಯಾವುದನ್ನ ಅಮಾನತ್ನಲ್ಲಿ ಇಡ್ಲಾಗಿತ್ತೋ ಆ ಎಲ್ಲ ಅಮಾನತ್ನಲ್ಲಿ ಇಟ್ಟದ್ದನ್ನ ಇವತ್ತು ನಾಶ ಮಾಡುವಂತ ಕೆಲಸವನ್ನ ಈ ಬಿಜೆಪಿ ಸರ್ಕಾರ ಮಾಡ್ತಿದೆ ಅನ್ನುವಂತ ಅಂಶವನ್ನ ಹೇಳಿಕ್ ಬಯಸ್ತೇನೆ. But at the same time, in order to achieve this, they require to mobilize the people in their support. And for that, the main weapon that they have is this communal polarization. ಒಂದು ಇವತ್ತು ಏನು ಈ ಸರ್ಕಾರ ಮಾಡ್ತಿದೆ ಅನ್ನುವಂತ ಅಂಶವನ್ನು ಗಮನಿಸಿದಾಗ, ಸಂವಿಧಾನದ ಮೂಲಭೂತ ಆಧಾರ ಸ್ತಂಭಗಳನ್ನು ನಾಶ ಮಾಡುವಾಗ್ಲೇನೆ ಸ್ವತಂತ್ರವಾದಂತ ಸ್ವಾಯತ್ತವಾದಂತ ಸಂವಿಧಾನಾತ್ಮಕ ಸಂಸ್ಥೆಗಳನ್ನು ನಾಶ ಮಾಡುವಂತ ಸಂದರ್ಭದಲ್ಲೇನೆ ಇನ್ನೊಂದ್ ಕಡೆ ನಮ್ಮ ದೇಶದ ಸಂವಿಧಾನದಲ್ಲಿ ಜನತೆಗೆ ಕೊಡು ಮಾಡಿರ್ತಕ್ಕಂತ ಏನು ಮೂಲಭೂತವಾದಂತ ಹಕ್ಕುಗಳಿದಾವೆ, ಆ ಹಕ್ಕುಗಳನ್ನು ಕೂಡ ಒಂದೊಂದಾಗಿ ಇಲ್ಲಂಗ್ ಮಾಡುವಂತ ಕೆಲಸವನ್ನ ಅವ್ರು ಮಾಡ್ತಾ ಬಂದಿದ್ದಾರೆ. ಆ ಎಲ್ಲವನ್ನು ಮಾಡ್ಬೇಕು ಅಂತ ಹೇಳಿದ್ರೆ ಅವ್ರಿಗೆ ಇರುವಂತ ಕ್ರಮ ಏನು ಅಂತ ಹೇಳಿದ್ರೆ, ಮೊದಲಿಗೆ ಜನತೆಯ ಮನಸ್ಸಿನ ಮೇಲೆ ಹಿಡಿತವನ್ನ ಸಾಧಿಸ್ಬೇಕು ಅಂತ, ಜನತೆಯ ಮನಸ್ಸಿನ ಮೇಲೆ, ಚಿಂತನೆ ಮೇಲೆ ಹಿಡಿತವನ್ನ ಸಾಧಿಸ್ಬೇಕು ಅಂತ ಹೇಳಿದ್ರೆ ಅವ್ರು ಮಾಡ್ಬೇಕಾದ ಕೆಲಸ ಏನಪ್ಪಾ ಅಂದ್ರೆ ಶಿಕ್ಷಣದ ನೀತಿಗಳನ್ನ ಬದಲಾಯಿಸಬೇಕು. ಸೊ ಆ ನಿಟ್ಟಿನಲ್ಲೇನೆ ಅವರು ಈ ಹೊಸ ನೂತನ ಶಿಕ್ಷಣ ನೀತಿಯನ್ನ ತರ್ತಿರೋದು ಅನ್ನುವಂಥದ್ದು ಕೂಡ ನಾವು ಗಮನಿಸಬೇಕಾಗ್ತದೆ. ಈ ನೂತನ ಶಿಕ್ಷಣ ನೀತಿಯ ಮೂಲಕ ಹೇಳಿಕೊಳ್ತಿರೋದೇನು, ಅವ್ರು ಹೇಳಿಕೊಳ್ತಿರೋದೇನಪ್ಪಾ ಅಂತ ಹೇಳಿದ್ರೆ, ಅದೇ ರೀತಿಯಲ್ಲಿ ಇದುವರೆಗೂ ನಾವು ಕಲ್ತಿರ್ತಕ್ಕಂಥ ಇತಿಹಾಸ ಏನಿದೆ ಆ ಇತಿಹಾಸವನ್ನೇ ಬದಲಾಯಿಸುವಂತ ಕೆಲಸವನ್ನು ಕೂಡ ಮಾಡ್ತಿದ್ದಾರೆ. ಇದುವರೆಗೂ ಇದ್ದಂತ ನಮ್ಮ ಇತಿಹಾಸ ಯಾವೆಲ್ಲವನ್ನು ನಾವು ಪರಂಪರೆಯ ಭಾಗವಾಗಿ ಪಡ್ಕೊಂಡಿದ್ವಿ, ಆ ಎಲ್ಲ ಇತಿಹಾಸವನ್ನು ಕೂಡ ಇವತ್ತು ಕೇವಲ ಏನು ಮಹಾಭಾರತ ರಾಮಾಯಣದ ಕಥೆಗಳಿಗೆ ಇತಿಹಾಸವನ್ನು ಸೀಮಿತಗೊಳಿಸುವಂತ ಪ್ರಯತ್ನವನ್ನು ಕೂಡ ಅವ್ರು ಮಾಡ್ತಿದ್ದಾರೆ ಅನ್ನುವಂಥದ್ದು ಕೂಡ ನಾವು ನೋಡ್ತೀವಿ. ಸೊ ಅದೇ ಸಂದರ್ಭದಲ್ಲಿ ನೂತನ ಶಿಕ್ಷಣ ನೀತಿಯ ಮೂಲಕ ಇವತ್ತು ವೈಚಾರಿಕತೆ ಬದಲಾಗಿ ಅವೈಚಾರಿಕತೆಯನ್ನ, ವಿಜ್ಞಾನದ ಬದಲಾಗಿ ಅಜ್ಞಾನವನ್ನ ತುಂಬಿಸುವಂತ ಕೆಲಸವನ್ನ ಮಾಡ್ತಾ ಬಂದಿದ್ದಾರೆ ಅನ್ನೋದು ನಾವು ನೋಡ್ಬೇಕಾಗ್ತದೆ. ಏನಿದ್ರಲ್ಲಿ ಇರುವಂತ ವ್ಯತ್ಯಾಸ, ಇವತ್ತು ಯಾವುದೇ ಒಂದು ಪ್ರಶ್ನೆಯನ್ನ ನಾವು ಅರ್ಥ ಮಾಡ್ಕೊಳ್ಳಿಕ್ಕೆ ನಿರಂತರವಾದಂತ ಪ್ರಯತ್ನವನ್ನ ಮಾಡ್ತಿರ್ತೀವಿ. ಆ ನಿರಂತರವಾದಂತ ಪ್ರಯತ್ನವನ್ನ ಮಾಡುವಂತ ಭಾಗವಾಗಿ ಅದನ್ನ ಪ್ರಶ್ನೆ ಮಾಡೋದ್ರ ಮೂಲಕ, ಕೇಳೋದ್ರ ಮೂಲಕ, ವಿಚಾರ ಮಾಡೋದ್ರ ಮೂಲಕ ತಿಳ್ಕೊಳ್ಳಕ್ಕೆ, ಅರ್ಥ ಮಾಡ್ಕೊಳಕ್ ನಾವು ಪ್ರಯತ್ನ ಮಾಡ್ತಿರ್ತೀವಿ. ಆದ್ರೆ ಇವತ್ತು ಅವ್ರು ಹೇಳಕೊಟ್ಟಿರೋದೇನಂದ್ರೆ, ಯಾವ್ದನ್ನು ಕೂಡ ಪ್ರಶ್ನೆ ಮಾಡ್ಬೇಡಿ, ವಿಚಾರ ಮಾಡ್ಬೇಡಿ, ಕೇಳ್ಬೇಡಿ, ಎಲ್ಲವನ್ನು ಕೂಡ ಹಾಗೆ ನಂಬ್ಬೇಕು ನೀವು ಅಂತೇಳಿ ಅಂತ. ಹಾಗೆ ನಂಬ್ಬೇಕು ಅಂತ ಹೇಳಿ ನಿಮ್ಗೆ ಅರ್ಥ ಮಾಡ್ಕೊಳಕ್ ಆಗ್ಲಿಲ್ಲ ಅಂದ್ರೆ ಮೇಲೆ ಇರ್ತಕ್ಕಂಥ ಶಕ್ತಿ ಏನಿದೆ ಅದು ನಿಮಗೆ ಈ ರೀತಿ ಮಾಡ್ತಾ ಇದೆ ಅನ್ನೋ ರೀತಿಯಲ್ಲಿ ಭಾವಿಸ್ಕೊಂಡು ನೀವು ಅದನ್ನ ಒಪ್ಕೊಳ್ಬೇಕು ಅನ್ನೋಂತ ಅಂಶ. ಅಂದ್ರೆ ಆ ಮೂಲಕ ಇವತ್ತು ಅಂಧಶ್ರದ್ಧೆಯನ್ನ, ಮೌಢ್ಯತೆಯನ್ನ ಬಿಂಬಿಸುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಹಾಗಾಗಿ ವಿಜ್ಞಾನವನ್ನ ಬಳಸಿ ಶಿಕ್ಷಣವನ್ನು ಕೊಟ್ಟು
ಯೋಚನೆ ಮಾಡ್ತಕ್ಕಂಥ, ಚಿಂತನೆ ಮಾಡ್ತಕ್ಕಂಥ ಶಕ್ತಿ ಬೆಳೆಸೋ ಬದಲು ಇವತ್ತೇನು ಅಲ್ಪ ಸ್ವಲ್ಪ ಆದ್ರೂ ಅಸಮರ್ಪಕವಾದ್ರೂ ಕೂಡ ಒಂದು ಶಿಕ್ಷಣ ಅನ್ನುವಂಥದ್ದಿದೆ, ವೈಚಾರಿಕ ಯೋಚನೆ ಮಾಡ್ಲಿಕ್ಕೆ ಅವಕಾಶ ಮಾಡ್ಕೊಡ್ತಕ್ಕಂಥ, ವೈಜ್ಞಾನಿಕ ಮನೋಭಾವನೆಯನ್ನ, ವೈಜ್ಞಾನಿಕ ಚಿಂತನೆಯನ್ನ ಮೂಡಿಸ್ಕೊಳ್ಳಿಕ್ಕೆ ಅವಕಾಶ ಮಾಡ್ಕೊಡ್ತಕ್ಕಂಥ ಶಿಕ್ಷಣ, ಅದನ್ನು ಒಟ್ಟಾರೆಯಾಗಿ ಬುಡಮೇಲ್ ಮಾಡುವಂತ ಕೆಲಸವನ್ನ ಇವತ್ತು ಅವ್ರು ಮಾಡ್ತಿದ್ದಾರೆ. ಅದೇ ರೀತಿಯಲ್ಲಿ ಅದರ ಭಾಗವಾಗಿನೇ ಮುಂದುವರೆದು ಅವರು ಇನ್ನೊಂದು ಮಾಡ್ಲಿಕ್ಕೆ ಕೊಟ್ಟಿರೋದೇನಪ್ಪಾ ಅನ್ನುವಂತ ಪ್ರಶ್ನೆ ಬಂದಾಗ, ಈ ಎಲ್ಲವನ್ನು ಮಾಡುವಂತ ಪ್ರಕ್ರಿಯೆಗಳೇನೆ ನಮ್ಮ ಜನ ಈ ಯಾವುದೇ ಹೋರಾಟವನ್ನು ಕೂಡ ಮಾಡಬಾರ್ದು, ಯಾವುದೇ ಪ್ರಶ್ನೆಯನ್ನ ಮಾಡಬಾರ್ದು. ನೀವು ಪ್ರಶ್ನೆ ಮಾಡಿದ್ರೆ ದೇಶದ್ರೋಹಿಗಳಾಗ್ತೀರಿ, ಅದೇ ರೀತಿಯಲ್ಲಿ ನೀವು ಈ ಸರ್ಕಾರದ ವಿರುದ್ಧ ಮಾತಾಡಿದ್ರು ಕೂಡ ಇದಾಗ್ತೀರಿ ಅನ್ನುವಂತ ರೀತಿಯಲ್ಲಿ ನಮಗೆ ಈ ದೇಶದ ಸಂವಿಧಾನ ಮಾಡಿರ್ತಕ್ಕಂತ ಸ್ವಾತಂತ್ರ್ಯದ ಮೂಲಭೂತ ಹಕ್ಕುಗಳೇನಿದಾವೆ ಅವನ್ನು ಕೂಡ ಇಲ್ದಂಗ್ ಮಾಡುವಂತ ಕೆಲಸವನ್ನ ಅವ್ರು ಮಾಡ್ತಾ ಬಂದಿದ್ದಾರೆ ಅಂತ. ಹಾಗಾಗಿ ನಾವ್ ಹೇಳ್ತಿರೋದು ಏನಪ್ಪಾ ಅಂದ್ರೆ, ಈ ಸಂದರ್ಭದಲ್ಲಿ ಇವತ್ತು ನಾವು ಈ ದೇಶದಲ್ಲಿ ನಾವು ಅನ್ಕೊಂಡಿರ್ತಕ್ಕಂತ ವರ್ಗ ಸಂಘರ್ಷವನ್ನ ತೀವ್ರಗೊಳಿಸಬೇಕು ಅಂದ್ರೆ, ಆ ಮೂಲಕ ದೇಶವನ್ನ ಬದಲಾಯಿಸಬೇಕು ಅಂತ ಹೇಳಿದ್ರೆ, ಉತ್ತಮವಾದಂತ ನಾಳೆಗಳನ್ನ ನಾವು ಕಟ್ಕೊಳ್ಬೇಕು ಅನ್ನೋದಾದ್ರೆ ಅದಕ್ಕೆ ಮಾಡ್ಬೇಕಂತ ಅಂಶ ಏನಪ್ಪಾ ಅಂದ್ರೆ, ಈ ಸಂವಿಧಾನ ಮಾಡಿರ್ತಕ್ಕಂತ ಹಕ್ಕುಗಳೇನಿದಾವೆ ಹಕ್ಕುಗಳನ್ನ ಬಳಸ್ಕೊಂಡು ನಮ್ಮ ವರ್ಗ ಸಂಘರ್ಷವನ್ನ, ನಮ್ಮ ಹೋರಾಟವನ್ನ, ಜನತೆ ಹಕ್ಕುಗಳಿಗಾಗಿನ ಹೋರಾಟವನ್ನ ಮುಂದುವರಿಸಬೇಕಾಗ್ತದೆ. ಆ ನಿಟ್ಟಿನಲ್ಲಿ ಇದನ್ನ ಉಳಿಸುವಂತದ್ದು ನಮ್ಮ ಪ್ರಧಾನ ಕೆಲಸ ಆಗ್ತದೆ. ಆ ನಿಟ್ಟಿನಲ್ಲೇನೆ ನಾವು ಇವತ್ತು ಸಂವಿಧಾನವನ್ನ ಉಳಿಸುವಂತ ಕೆಲಸವನ್ನ ನಾವು ಮಾಡ್ಬೇಕಾಗ್ತದೆ. ಯಾಕೆಂದ್ರೆ ಈ ಸಂವಿಧಾನ ಇವತ್ತು ನಮ್ಮ ದೇಶದ ಯಾವ ಇದುವರೆಗಿನ ನಮ್ಮ ಪರಂಪರೆ ಇದೆ, ಅದೇ ರೀತಿಯಲ್ಲಿ ಯಾವ ರೀತಿಯಾದಂತ ವಿಚಾರಗಳನ್ನು ಕಟ್ಕೊಟ್ಟಿದೆ, ಕರ್ನಾಟಕದ ಬಸವಣ್ಣನಿಂದ ಹಿಡಿದು ಆದಿಶಂಕರ್ನವರೆಗೂ ಕೂಡ ಇರ್ತಕ್ಕಂಥ ಎಲ್ಲಾ ರೀತಿಯಂತ ವಿಚಾರಗಳಿಗೂ ಕೂಡ ಒಂದು ಸ್ವಾತಂತ್ರ್ಯವನ್ನ ಕೊಟ್ಟಿದೆ. ಅಂತ ಎಲ್ಲ ಸ್ವಾತಂತ್ರ್ಯವನ್ನು ಕೂಡ ಇಲ್ದಂಗ್ ಮಾಡುವಂತ ಹರಣವನ್ನ ಇವತ್ತು ಮಾಡ್ತಿರುವಂತ ಸಂದರ್ಭದಲ್ಲಿ ಈ ಸಂವಿಧಾನವನ್ನ ನಾವು ಉಳಿಸಬೇಕಾಗ್ತದೆ. ಈ ಸಂವಿಧಾನವನ್ನ ಯಾಕೆ ಉಳಿಸ್ಬೇಕು ಅನ್ನುವಂತ ಪ್ರಶ್ನೆ ಬಂದಾಗ, ನಮ್ಮ ಈ ಹೋರಾಟವನ್ನ ತೀವ್ರಗೊಳಿಸಲಿಕ್ಕಾಗಿ, ಆ ಮೂಲಕ ದೇಶವನ್ನ ರಕ್ಷಣೆ ಮಾಡ್ಲಿಕ್ಕಾಗಿ ಅನ್ನುವಂತ ಅಂಶ. ಇದುವರೆಗೂ ನಾವು ಯಾವ ದೇಶವನ್ನ ನೋಡ್ಕೊಂಡ್ ಬಂದಿದೀವಿ, ಯಾವ ದೇಶ ನಮ್ದು ಅಂತ ಅನ್ಕೊಂಡ್ ಬಂದಿದೀವಿ, ಅದೇ ರೀತಿಯಂತ ದೇಶವನ್ನಾಗಿ ಉಳಿಸ್ಕೊಳ್ಬೇಕು ಅಂದ್ರೆ, ನಮ್ಮ ಮುಂದಿನ ಭವಿಷ್ಯಕ್ಕಾಗಿ ಉಳಿಸಿ ಬೆಳೆಸಬೇಕು ಅಂತ ಹೇಳಿದ್ರೆ ಅದಕ್ಕೆ ನಾವು ಈ ಸಂವಿಧಾನವನ್ನ ರಕ್ಷಣೆ ಮಾಡ್ಬೇಕಾಗ್ತದೆ. ಆ ಸಂವಿಧಾನವನ್ನ ನಾಶ ಮಾಡುವಂತ ಬಿಜೆಪಿ ಏನಿದೆ ಇವತ್ತು ಅಧಿಕಾರವನ್ನು ಹಿಡಿದಿದೆ. ಹೆಂಗ್ ಅಧಿಕಾರವನ್ನು ಹಿಡಿದಿದ್ದಾರೆ ಅಂತ ಹೇಳಿದ್ರೆ, ಇದೇ ಸಂವಿಧಾನವನ್ನ ಬಳಸ್ಕೊಂಡು ಚುನಾವಣೆ ಮೂಲಕ ಅಧಿಕಾರವನ್ನು ಹಿಡಿಯೋದ್ರ ಮೂಲಕ, ಅವರು ಚುನಾವಣೆ ಮೂಲಕ ಅಧಿಕಾರ ಹಿಡಿದಿರೋದ್ರಿಂದ ಸಂವಿಧಾನಾತ್ಮಕವಾಗಿ ಅಧಿಕಾರಕ್ಕೆ ಬಂದಿದ್ದಾರೆ ಅಂತ ಹೇಳ್ತಾ ಈ ಸಂವಿಧಾನವನ್ನೇ ನಾಶ ಮಾಡ್ಲಿಕ್ಕೆ ಅಂತ ಹೊಟ್ಟಿರುವಂತದ್ದು ನಾವು ನೋಡ್ತಿದ್ವಿ. ಅದಕ್ಕಾಗಿ ಅವ್ರು ಏನೆಲ್ಲ ಮಾಡ್ತಿದ್ದಾರೆ ಅನ್ನುವಂಥದ್ದು ನಮ್ಗೆ ಗೊತ್ತಿದೆ. ಅವ್ರು ಯಾವುದೇ ಒಂದು ಮಾತು ಕೂಡ ಇದೆ, ಅವ್ರು ಯಾವುದೇ ಚುನಾವಣೆಗಳನ್ನು ಸೋತರು ಕೂಡ ಅಧಿಕಾರವನ್ನು ಹಿಡಿಯೋರು ಅವರೇನೆ ಅನ್ನುವಂಥದ್ದು. ಆ ರೀತಿ ಚುನಾವಣೆ ಸೋತರು ಕೂಡ ಅಧಿಕಾರ ಅವ್ರು ಹಿಡಿತಾರೆ ಅನ್ನುವಂಥದ್ದು ನಾವು ಕರ್ನಾಟಕದಲ್ಲಿ ನೋಡಿದೀವಿ, ಅದೇ ರೀತಿ ಗೋವಾನಲ್ಲಿ ನೋಡಿದೀವಿ, ಅದೇ ರೀತಿ ಮಧ್ಯಪ್ರದೇಶದಲ್ಲಿ ನೋಡಿದೀವಿ, ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ನಾವು ನೋಡ್ತಾ ಇದೀವಿ. ಸೊ ಈ ರೀತಿ ಏನಾದ್ರೂ ಮಾಡಿ ಚುನಾವಣೆಗಳನ್ನ ಮ್ಯಾನಿಪುಲೇಟ್ ಮಾಡೋದ್ರ ಮೂಲಕ ನಾವು ಅಧಿಕಾರಕ್ಕೆ ಹಿಡಿಬಹುದು, ಅಧಿಕಾರಕ್ಕೆ ಬರಬಹುದು, ಅದ್ರ ಮೂಲಕ ಅವ್ರಿಗೊಂದು ಮಾನ್ಯತೆಯನ್ನು ಪಡ್ಕೊಳ್ಬಹುದು. ಆ ಮಾನ್ಯತೆಯನ್ನು ಪಡ್ಕೊಂಡು ಸಂವಿಧಾನಾತ್ಮಕವಾಗಿ ನಾವು ಅಧಿಕಾರಕ್ಕೆ ಬಂದಿದೀವಿ ಅಂತೇಳಿ ಅದನ್ನ ಬಳಸ್ಕೊಂಡು ಅವ್ರು ಇದನ್ನ ಬದಲಾಯಿಸಲಿಕ್ಕೆ ಅಂತೇಳಿ ಹೊಟ್ಟಿರುವಂತದನ್ನ ನಾವು ನೋಡ್ಬೇಕಾಗ್ತದೆ. ಸೊ ಅಂತ ಒಂದು ಸಂದರ್ಭದಲ್ಲಿ ನಾವಿವತ್ತು ಈ ಸಂವಿಧಾನವನ್ನು ಸಂರಕ್ಷಣೆ ಮಾಡುವಂತದ್ದು, ಸಂವಿಧಾನ ಉಳಿಸುವಂತದ್ರ ಜೊತೆಗೇನೆ ಈ ಸಂವಿಧಾನವನ್ನು ಇಲ್ದಂಗ್ ಮಾಡ್ಲಿಕ್ಕೆ ಹೊರಟಿರ್ತಕ್ಕಂಥ ಬಿಜೆಪಿಯನ್ನ ಅಧಿಕಾರ ತೆಗಿಬೇಕಾಗ್ತದೆ. ಯಾಕೆಂದ್ರೆ ಅವ್ರ ಅಧಿಕಾರವನ್ನು ಬಳಸ್ಕೊಂಡು ಇದೆಲ್ಲ ಮಾಡ್ತಿರೋದ್ರಿಂದಾಗಿ ಅಧಿಕಾರದಿಂದ ಅವ್ರನ್ನ ಹೊರಗಿಡುವಂತದ್ದು ನಮ್ಮ ಪ್ರಥಮ ಕೆಲಸ ಆಗ್ಬೇಕಾಗ್ತದೆ, ಕರ್ತವ್ಯ ಆಗ್ಬೇಕಾಗ್ತದೆ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿಕ್ ಬಯಸ್ತೀನಿ. ಹಾಗಾಗಿನೇ ನಮ್ಮ ಪಕ್ಷದ 22ನೇ ಮಹಾಧಿವೇಶನದಲ್ಲಿ ನಾವು ನಮ್ಮ ರಾಜಕೀಯ ನಿರ್ಣಯದಲ್ಲಿ ತಗೊಂಡಿರ್ತಕ್ಕಂಥ ಒಂದು ನಿರ್ಣಯ ಏನ್ ಹೇಳ್ತದೆ ಅಂತಂದ್ರೆ, ಬಿಜೆಪಿಯನ್ನು ಅಧಿಕಾರದಿಂದ ಆಚೆ ಆಗ್ತಕ್ಕಂಥದ್ದು, ಹೊರಗಿಡ್ತಕ್ಕಂಥದ್ದು ನಮ್ಮ ಪ್ರಥಮ ಕರ್ತವ್ಯ ಆಗ್ಬೇಕಾಗ್ತದೆ. ಅದನ್ನ ಸಾಧಿಸ್ಬೇಕು ಅಂತ ಹೇಳಿದ್ರೆ ನಾವು ಮಾಡ್ಬೇಕಂತ ಕೆಲಸ ಏನಪ್ಪಾ ಅಂದ್ರೆ, ನಮ್ಮ ಹೊರಗ ಹೋರಾಟವನ್ನ ತೀವ್ರಗೊಳಿಸುವಾಗ್ಲೇನೆ ಜನತೆಯ ವಿಶಾಲವಾದಂತ ಚಳುವಳಿಯನ್ನ ನಾವು ಕಟ್ಟಿ ಬೆಳೆಸಬೇಕಾಗ್ತದೆ, ಅದನ್ನ ತೀವ್ರಗೊಳಿಸಬೇಕಾಗ್ತದೆ ಅಂತ. ಆ ಜನತೆಯ ವಿಶಾಲವಾದಂತ ಚಳುವಳಿಯನ್ನ ಕಟ್ಟಿ ಬೆಳೆಸುವಂತದ್ದು, ವರ್ಗ ಹೋರಾಟವನ್ನು ತೀವ್ರಗೊಳಿಸುವಂತ ನಮ್ಮ ಪಕ್ಷದ ಮಹಾಧಿವೇಶನದ ಕಣ್ಣೋಟ ಏನಿದೆ, ಯಾವ ರಾಜಕೀಯ ನಿರ್ಣಯ ಇದೆ, ಅದ್ರ ಭಾಗವಾಗಿ ಇವತ್ತು ನಾವು ನೋಡ್ತಿದ್ವಿ ಅಂತ ಹೋರಾಟಗಳು ನಡೀತಾ ಇದಾವೆ ಅಂತ. ಉದಾಹರಣೆಗೆ ಈ ರೈತರ ಹೋರಾಟ ಏನ್ ನಡೀತಾ ಇದೆ, ಏನು ಕೃಷಿಯನ್ನ ರಕ್ಷಣೆ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ, ಅದೇ ರೀತಿ ಏನು ಖಾಸಗೀಕರಣದ ವಿರುದ್ಧ ಕಾರ್ಮಿಕರ ಹೋರಾಟ, ಮತ್ತೆ ಅವರ ಹಕ್ಕುಗಳನ್ನ, ಕಾರ್ಮಿಕ ಕಾನೂನುಗಳನ್ನ ಇಲ್ದಂಗ್ ಮಾಡೋದ್ರ ವಿರುದ್ಧ ಕಾರ್ಮಿಕರ ಹೋರಾಟ ನಡೀತಾ ಇರುವಂತದ್ದು, ಜೊತೆಗೆ ವಿದ್ಯಾರ್ಥಿಗಳು ಮತ್ತೆ ಯುವ ಜನರ ಹೋರಾಟ, ನಿರುದ್ಯೋಗದ ವಿರುದ್ಧ, ಶಿಕ್ಷಣವನ್ನ ಉಳಿಸ್ಕೊಳ್ಳಿಕ್ಕಾಗಿ ನಡೀತಾ ಇರುವಂತದ್ದು, ಮಹಿಳೆಯರ ಹೋರಾಟ ನಡೀತಾ ಇರ್ತಕ್ಕಂಥ, ಹಾಗೇನೆ ಎಲ್ಲ ವಿಭಾಗದ ಜನರ ಹೋರಾಟ ಏನ್ ನಡೀತಾ ಇದೆ, ಹೋರಾಟ ಏನ್ ಹೆಚ್ಚಾಗ್ತಾ ಇದೆ, ತೀವ್ರಗೊಳ್ತಾ ಇದೆ, ಆ ಹೋರಾಟ ತೀವ್ರಗೊಳ್ತಾ ಇರುವಂತದ್ದು, ಹೆಚ್ಚಾಗ್ತಾ ಇರುವಂತದ್ದು ಇವತ್ತು ಈ ಸಂವಿಧಾನವನ್ನ ಸಂರಕ್ಷಣೆ ಮಾಡುವಂತ ನಿಟ್ಟಿನಲ್ಲಿ, ಅದೇ ರೀತಿಯಲ್ಲಿ ಬಿಜೆಪಿನ ಅಧಿಕಾರದಿಂದ ಆಚೆ ಉಳಿಸುವಂತ ನಿಟ್ಟಿನಲ್ಲಿ ನಡೀತಾ ಇರ್ತಕ್ಕಂಥ ಹೋರಾಟ ಅನ್ನುವಂಥದ್ದನ್ನ ನಾವು ಗಮನಿಸಬೇಕಾಗ್ತದೆ. ಇದನ್ನ ಮತ್ತಷ್ಟು ತೀವ್ರಗೊಳಿಸಬೇಕಾಗ್ತದೆ, ಇದನ್ನ ಮತ್ತಷ್ಟು ಮೊಣಚುಗೊಳಿಸಬೇಕಾಗ್ತದೆ. ಆ ಮೂಲಕ ಈ ಬಿಜೆಪಿನ ಅಧಿಕಾರದಿಂದ ಇಳಿಸಬೇಕಾಗ್ತದೆ ಅನ್ನುವಂತ ಮಾತನ್ನ ಹೇಳಿಕ್ ಬಯಸ್ತೇನೆ. ಅದನ್ನ ಮಾಡುವಂತದ್ದು ನಮ್ಮ ಪ್ರಥಮ ಮತ್ತೆ ಆದ್ಯ ಕರ್ತವ್ಯ ಆಗ್ಬೇಕಾಗ್ತದೆ. ಆ ನಿಟ್ಟಿನಲ್ಲಿ ನಮ್ಮೆಲ್ಲಾ ಕೆಲಸಗಳನ್ನು ಕೂಡ ಆ ನಿಟ್ಟಿನಲ್ಲಿ ನಾವು ಮುಂದುವರಿಸಬೇಕಾಗ್ತದೆ ಅನ್ನುವಂತ ಮಾತನ್ನ ಹೇಳ್ತಾ, ಈಗೇನು ಇಂದಿನ ನಾವು ತುರ್ತು ಪರಿಸ್ಥಿತಿಯನ್ನು ನೋಡ್ತಿದ್ವಿ, ಇವತ್ತಿನ ಈ ಪರಿಸ್ಥಿತಿಯನ್ನು ನೋಡ್ತಿದ್ವಿ. ಇವತ್ತಿನ ಪರಿಸ್ಥಿತಿ
ಆ ಪರಿಸ್ಥಿತಿಗಿಂತ ಭಿನ್ನವಾಗಿ ನಾನಾಗಲೇ ಹೇಳಿದಂತ ರೀತಿಯಲ್ಲಿ ಅವತ್ತು ಯಾವ್ದನ್ನೆಲ್ಲ ಅಮಾನತ್ ಮಾಡಿದ್ರು ಅದನ್ನ ಇವತ್ತು ನಾಶ ಮಾಡ್ತಿರುವಂತ ಸಂದರ್ಭದಲ್ಲಿ ಅದನ್ನ ಉಳಿಸ್ಬೇಕು ಅಂದ್ರೆ ಬಿಜೆಪಿನ ಅಧಿಕಾರದಿಂದ ಆಚೆ ಇಡ್ತಕ್ಕಂಥದ್ದು ನಮ್ಮ ಪ್ರಥಮ ಕೆಲಸ ಆಗ್ಬೇಕು. ಆ ನಿಟ್ಟಿನಲ್ಲಿ ನಮ್ಮೆಲ್ಲಾ ಕೆಲಸಗಳನ್ನು ಕೂಡ ಮುನ್ನಡೆಸ್ಬೇಕು ಅನ್ನೋ ಹೇಳ್ತಾ ಇವತ್ತು ಬಿಜೆಪಿ ಯಾವ ಮಾತನ್ನ ಹೇಳ್ತಾ ಇದೆ, ಅವರು ಹಿಂದಿನ ಕಾಲದ ಕತ್ತಲೆ ಯುಗಕ್ಕೆ ಅವ್ರು ನಮ್ಮನ್ನ ಕರ್ಕೊಂಡು ಹೋಗ್ಲಿಕ್ಕೆ ಒಂದು ಪ್ರಯತ್ನ ಮಾಡ್ತಿದ್ದಾರೆ. ಆದ್ರೆ ನಾವು ಮುಂದಿನ ಭವಿಷ್ಯತ್ತಿನ ಬೆಳಕಿನ ಯುಗಕ್ಕೆ ನಾವು ನಮ್ಮನ್ನ ಈ ದೇಶವನ್ನ ಭಾರತವನ್ನ ಕೊಂಡೊಯ್ಬೇಕು ಅಂತ ಹೇಳ್ತಿದ್ವಿ. ಹಾಗಾಗಿ ಆ ಎರಡು ವಿಚಾರಗಳ ನಡುವಿನ ಸಂಘರ್ಷ ಇವತ್ತು ನಮ್ಮ ದೇಶದಲ್ಲಿ ನಡೀತಾ ಇರುವಂತದ್ದು. ಈ ಸಂಘರ್ಷವನ್ನ ತೀವ್ರಗೊಳಿಸಬೇಕಾಗ್ತದೆ. ತೀವ್ರಗೊಳಿಸಿ ಭವಿಷ್ಯತ್ತಿನ ಬೆಳಕಿನ ಯುಗದೆಡೆಗೆ ನಾವು ಮುನ್ನಡಿಬೇಕಾಗ್ತದೆ. ಅದನ್ನ ಮಾಡ್ಬೇಕು ಅನ್ನೋಂತ ಕಾರಣಕ್ಕೋಸ್ಕರನೇ ಇವತ್ತು ಈ ಭಾರತವನ್ನು ಉಳಿಸ್ಬೇಕಾಗ್ತದೆ. ಭಾರತವನ್ನು ಉಳಿಸಿ ಭಾರತವನ್ನು ಬದಲಾಯಿಸುವ ಕಡೆಗೆ ನಾವು ಹೋಗ್ಬೇಕಾಗ್ತದೆ ಅನ್ನುವಂತ ಮಾತನ್ನ ಹೇಳ್ತಾ ಆ ನಿಟ್ಟಿನಲ್ಲಿ ನಮ್ಮೆಲ್ಲರ ಪ್ರಯತ್ನಗಳು ಇರಬೇಕು ಅನ್ನುವಂತ ಮಾತನ್ನ ಹೇಳಿ ಧನ್ಯವಾದಗಳನ್ನು ಹೇಳಿದ್ದಾರೆ. ಬಿಜೆಪಿ ನೇತೃತ್ವದ ಸರ್ಕಾರವು ಸಂವಿಧಾನದ ಆಧಾರ ಸ್ತಂಭಗಳಾದ ಆರ್ಥಿಕ ಸಾರ್ವಭೌಮತ್ವ, ಜಾತ್ಯತೀತ ಪ್ರಭುತ್ವ, ಸಾಮಾಜಿಕ ನ್ಯಾಯ ಹಾಗೂ ಒಕ್ಕೂಟ ವ್ಯವಸ್ಥೆಯನ್ನ ಅದರೊಂದಿಗೆ ಜನತೆಗೆ ಸಿಕ್ಕಿರುವ ಹಕ್ಕುಗಳನ್ನ ಕೂಡ ಸಂಪೂರ್ಣವಾಗಿ ನಾಶಪಡಿಸ್ತಾ ಇದೆ ಅಂತೇಳಿ ಯೆಚೂರಿ ಅವರು ಆರೋಪವನ್ನ ಮಾಡಿದ್ದಾರೆ. ನಮ್ಮ ಸ್ವಾತಂತ್ರ್ಯ ಚಳವಳಿಯ ಆಶೋತ್ತರಗಳ ಭಾಗವಾಗಿ ನಮ್ಮ ಸಂವಿಧಾನ ಬೆಳೆದು ಬಂದಿದೆ. ಅದರಲ್ಲಿ ಬಸವಣ್ಣನಿಂದ ಹಿಡಿದು ಶಂಕರಾಚಾರ್ಯರ ತತ್ವಗಳಿಗೂ ಅವಕಾಶವನ್ನ ಕಲ್ಪಿಸಿದೆ. ಜನರಲ್ಲಿ ವೈಜ್ಞಾನಿಕ ಮನೋಭಾವವನ್ನ ಬೆಳೆಸಿ ಪ್ರತಿಯೊಂದನ್ನು ಪ್ರಶ್ನಿಸುವ ಅವಕಾಶವನ್ನ ನೀಡಿದೆ. ಆದರೆ ಮೋದಿ ಸರ್ಕಾರ ನೂತನ ಶಿಕ್ಷಣ ನೀತಿಯನ್ನು ರೂಪಿಸಿ ಅವೈಜ್ಞಾನಿಕ ಮತ್ತು ಅವೈಚಾರಿಕ ಅಂಶಗಳನ್ನು ಅದರಲ್ಲಿ ಸೇರಿಸಿ ಜನತೆಯನ್ನ ಮತ್ತು ದೇಶವನ್ನ ಮನುಸ್ಮೃತಿಯತ್ತ ತಳ್ಳುವಂತಹ ಕೆಲಸವನ್ನ ಮಾಡ್ತಾ ಇದೆ. ಇದು ಭವಿಷ್ಯದ ಭಾರತವನ್ನೇ ನಾಶಪಡಿಸುವ ಸಂಘ ಪರಿವಾರದ ಕಾರ್ಯತಂತ್ರವೇ ಆಗಿದೆ ಅಂತೇಳಿ ಯೆಚೂರಿ ಅವರು ಆರೋಪವನ್ನ ಮಾಡಿದ್ದಾರೆ. 34 ತಿಂಗಳಿಂದ ಭೀಮಾ ಕೋರೆಗಾಂವ್ ಪ್ರಕರಣದಲ್ಲಿ ಹಲವಾರು ಜನರನ್ನ ಬಂಧಿಸಲಾಗಿದೆ. ಆ ಪ್ರಕರಣದಲ್ಲಿ ಬಂಧಿತರಾಗಿರುವವರ ಮೇಲೆ ಇದುವರೆಗೂ ಒಂದೂ ಪ್ರಕರಣಗಳು ಕೂಡ ಸಾಬೀತಾಗಿಲ್ಲ. ಆದರೂ ಅವರನ್ನ ಬಿಡುಗಡೆ ಮಾಡದೆ ಬಂಧನದಲ್ಲಿ ಇರಿಸಲಾಗಿದೆ. ಅಪಾಯಕಾರಿ ಕೃಷಿ ಕಾಯ್ದೆ, ಕಾರ್ಮಿಕ ಸಂಹಿತೆಗಳ ಮೂಲಕ ದೇಶದ ಬೆನ್ನೆಲುಬಾಗಿರತಕ್ಕಂತಹ ರೈತ ಮತ್ತು ಕಾರ್ಮಿಕರ ಸೊಂಟವನ್ನ ಮುರಿಯೋದಕ್ಕೆ ಕೇಂದ್ರ ಸರ್ಕಾರ ಮುಂದಾಗ್ತಾ ಇದೆ. ರೈತರ ಹೋರಾಟವನ್ನ ಹತ್ತಿಕ್ಕೋದಕ್ಕಾಗಿ ಮೋದಿ ಸರ್ಕಾರ ನಾನಾ ತಂತ್ರಗಳನ್ನ ಹೂಡುವ ಮೂಲಕ ಸಂವಿಧಾನಾತ್ಮಕ ಹಕ್ಕುಗಳನ್ನ ಕಸಿದುಕೊಂಡು ಅಘೋಷಿತ ತುರ್ತು ಪರಿಸ್ಥಿತಿಯನ್ನ ಹೇರಿದೆ ಎನ್ನುವಂಥದ್ದು ಯೆಚೂರಿಯವರ ವಾದ ಆಗಿದೆ. ಮುಂದಿನ ಪ್ರೈಮ್ ಸ್ಟೋರಿಯಲ್ಲಿ ಮತ್ತೆ ಭೇಟಿಯಾಗೋಣ. ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ಜನಶಕ್ತಿ ಮೀಡಿಯಾ ನೋಡ್ತಾ ಇರಿ. ವಿಡಿಯೋವನ್ನ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಈ ವಿಡಿಯೋವನ್ನ ಇತರರಿಗೂ ಶೇರ್ ಮಾಡಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಹಾಗೆ ನಿರಂತರ ಸುದ್ದಿಗಳಿಗಾಗಿ ಬೆಲ್ ಐಕಾನ್ ಅನ್ನು ಒತ್ತಿ.